ಹೆಲೋ ಡಿಯರ್ ಆಸ್ಪಿರೆಂಟ್ಸ್, ತಮ್ಮೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಏನೇ ಸರ್. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿದ ಮೊದಲನೇ ಭಾಗವನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿದ ಎರಡನೇ ಭಾಗವನ್ನು ಅಧ್ಯಯನ ಮಾಡೋಣ. ಈ ವಿಡಿಯೋ ಯಾರೆಲ್ಲ VO, RTO, ಗ್ರೂಪ್ ಸಿ, GPSTR, HSTR, SSC, ಬ್ಯಾಂಕಿಂಗ್, RRB ಎಲ್ಲ ಗೌರ್ಮೆಂಟ್ ಜಾಬಿಗೆ ಏನಪ್ಪ ಅಂದ್ರೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತದೆ ಇದು. ಸೊ ಹಾಗಾದರೆ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಎರಡನೇ ಭಾಗ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿರ್ತಕ್ಕಂಥ MCQsನ ಎರಡನೇ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ನೋಡಿ, ಹಿಂದಿನ ತರಗತಿಯಲ್ಲಿ ನಾವು 25 ಪ್ರಶ್ನೆಯನ್ನು ಅಧ್ಯಯನ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು 26ರಿಂದ 50 ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡೋಣ. ಸೊ ನೋಡಿ ಏನಿದೆ, ಮೊದಲನೇ ಪ್ರಶ್ನೆ ನೋಡಿ, 26ನೇ ಪ್ರಶ್ನೆ ಏನಿದೆ ಇಲ್ಲಿ. ಸೊ ಏನಿದೆ ನೋಡಿ, ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಯಾವುದು? ಸೊ ನೋಡಿ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಎ ಡಾಕ್ಯುಮೆಂಟ್ ಅಲೌಡ್ ಆ್ಯಸ್ ಆ್ಯನ್ ಅಟ್ಯಾಚ್ಮೆಂಟ್ ಇನ್ ದ ಜಿಮೇಲ್? ಸೊ ಜಿಮೇಲಲ್ಲಿ ಗರಿಷ್ಠ ಪ್ರಮಾಣದ ಎಷ್ಟು ಫೈಲ್ಗಳನ್ನ ಅಟ್ಯಾಚ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಹಾಗಾದರೆ ನೋಡಿ, ಮೊದಲನೇ ಆಪ್ಷನ್ 15 KB, ಎರಡನೇ ಆಪ್ಷನ್ 25 MB, ಸಿ ಆಪ್ಷನ್ 50 KB, ಡಿ ಆಪ್ಷನ್ ಈಸ್ 25 KB. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ? ಸೊ ಸರಿಯಾದ ಉತ್ತರ ನೋಡಿ 25 MB ಆಗುತ್ತೆ. 25 MB ಆಗುತ್ತೆ. ನೋಡಿ, ಇಮೇಲಲ್ಲಿ ಬಂದಾಗ ಈ ಇಮೇಲ್ ಏನಪ್ಪ ಸರ್ವಿಸ್ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಜಿಮೇಲ್ದವರು ಈ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಜಿಮೇಲ್, ಗೂಗಲ್ ಅಂತಕ್ಕಂಥ ಕಂಪನಿ ಏನಿದೆಯಲ್ಲ, ಅವರು ಈ ಒಂದು ಫ್ಯಾಸಿಲಿಟಿನ ಜಿಮೇಲ್ ಮೂಲಕ ಕೊಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಒಂದು ಫೈಲ್ಗಳನ್ನ ಅಟ್ಯಾಚ್ ಮಾಡಬೇಕಾಗಿದ್ದಲ್ಲಿ, ಓಕೆ, ಆ ಫೈಲ್ PDF ಫೈಲ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಅಂಥ ಫೈಲ್ಗಳನ್ನ ನೀವು ಲಗತ್ತಿಸಬೇಕಾಗಿದೆ, ಅಟ್ಯಾಚ್ಮೆಂಟ್ ಮಾಡಬೇಕಾಗಿದೆ. ಸೊ ಅಟ್ಯಾಚ್ಮೆಂಟ್ ಮಾಡಬೇಕಾದಕ್ಕೆ ಮ್ಯಾಕ್ಸಿಮಮ್ ಸೈಜ್ ಇದೆ ಸ್ನೇಹಿತರೆ. ಅದನ್ನು ಅಟ್ಯಾಚ್ ಮಾಡಬೇಕಾಗಿದ್ರೆ ಆ ಫೈಲ್ನ ಒಂದು ಮ್ಯಾಕ್ಸಿಮಮ್ ಸೈಜ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಅಂದಾಗ ದಟ್ ಈಸ್ 25 MB ನೋಡಿ ಸ್ನೇಹಿತರೆ. 25 MB ಏನಪ್ಪ ಅಂದರು ಮ್ಯಾಕ್ಸಿಮಮ್ ಸೈಜ್ ಆ ಫೈಲನ್ನು ಅಟ್ಯಾಚ್ ಮಾಡ್ಬೋದು. ಓಕೆ, ಸೊ ಗೂಗಲ್ ಆಲ್ರೆಡಿ ನಿಮ್ಗೆ ಗೊತ್ತು, ಗೂಗಲ್ ಕಂಪನಿದವರು ಈ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಜಿಮೇಲನ್ನು. ಓಕೆ, ಸೊ ಗೂಗಲ್ ಕಂಪನಿ 1998ರಲ್ಲಿ ಲ್ಯಾರಿ ಪೇಜ್ ಮತ್ತು ಬ್ರಿನ್ ಅಂತಕ್ಕಂಥ ವಿಜ್ಞಾನಿ ಈ ಗೂಗಲ್ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಪ್ರಸ್ತುತ ಗೂಗಲ್ ಕಂಪನಿ CEO ಸುಂದರ್ ಪಿಚೈ ಅವರಿದ್ದಾರೆ. ಓಕೆ, ಸೊ ಇದು ಸರಿಯಾದ ಉತ್ತರ 25 MB ಆಗುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿ ಈ ಜಿಮೇಲ್ನ ಸ್ಟೋರೇಜ್ ಗೂಗಲ್ ಡ್ರೈವಲ್ಲಿ ಇರುತ್ತಲ್ಲ, ಗೂಗಲ್ ಡ್ರೈವಲ್ಲಿ ಎಷ್ಟು ಅಮೌಂಟ್ ಆಫ್ ಡಾಟಾನ ನಾವು ಸ್ಟೋರ್ ಮಾಡ್ಬೋದು, ಎಷ್ಟು ಅಮೌಂಟ್ ಆಫ್ ಡಾಟಾನ ಸ್ಟೋರ್ ಮಾಡ್ಬೋದು ಅಂದಾಗ 15 GB ನೋಡಿ. 15 GB ಏನಪ್ಪ ಅಂದರು ನಾವು ಗೂಗಲ್ ಡ್ರೈವಲ್ಲಿ ಡೇಟಾ ಸ್ಟೋರ್ ಮಾಡಿ. ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ, ಗೂಗಲ್ ಡ್ರೈವಲ್ಲಿ ಎಷ್ಟು ಪ್ರಮಾಣದ ಡೇಟಾವನ್ನು ನೀವು ಸ್ಟೋರ್ ಮಾಡ್ಬೋದು ಅಂದಾಗ 15 GB ನೋಡಿರಿ. ಆದರೆ ಅಟ್ಯಾಚ್ಮೆಂಟ್ ಫೈಲ್ ಕೇಳಿದಾಗ 25 MB. ಓಕೆ, ಈ ರೀತಿ ಏನಪ್ಪ ಅಂದರು ಎಕ್ಸಾಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ, ಏನಿದೆ 27ನೇ ಪ್ರಶ್ನೆ. USB ಸ್ಟ್ಯಾಂಡ್ಸ್ ಫಾರ್, USB ವಿಸ್ತಾರ ರೂಪ ಏನು ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ನೋಡಿ, ಆಪ್ಷನ್ ಎ ಯೂನಿಫಾರ್ಮ್ ಸೀರಿಯಲ್ ಬಸ್, ಆಪ್ಷನ್ ಬಿ ಯೂನಿವರ್ಸಲ್ ಸೀಕ್ವೆನ್ಷಿಯಲ್ ಬಸ್, ಆಪ್ಷನ್ ಸಿ ಯೂನಿವರ್ಸಲ್ ಸೀರಿಯಲ್ ಬೈಟ್, ಆಪ್ಷನ್ ಡಿ ಯೂನಿವರ್ಸಲ್ ಸೀರಿಯಲ್ ಬಸ್. ಹಾಗಾದರೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ, ದಟ್ ಈಸ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಆಗುತ್ತೆ ಸ್ನೇಹಿತರೆ. ನೋಡಿ, ಈ USB ಅಂದಾಗ USB ಏನಿದೆ, USB ಅಂದಾಗ ಆ್ಯಕ್ಚುಲಿ ಇದು ಒಂದು SSD ಅಂತಿದೆ, ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಇದೆ ಸ್ನೇಹಿತರೆ. ಓಕೆ, SSD ಅಂತಕ್ಕಂಥ ಒಂದು ಡಿವೈಸ್ ಇದೆ. ಸೊ ಇಲ್ಲೇನು ಮಾಡ್ತಾರೆ ಸ್ನೇಹಿತರೆ, ನೀವು ಒಂದು ಕಂಪ್ಯೂಟರಲ್ಲಿ ಇರತಕ್ಕಂಥ ಮಾಹಿತಿನ ಇನ್ನೊಂದು ಕಂಪ್ಯೂಟರ್ಗೆ ಕಾಪಿ ಮಾಡೋದಾಗಿರ್ಬೋದು ಅಥವಾ ರವಾನೆ ಮಾಡೋದಾಗಿರ್ಬೋದು, ಅಲ್ಲಿ ಈ USB ಅಥವಾ ಪೆನ್ಡ್ರೈವ್ಗಳನ್ನು ಬಳಸ್ಕೊಂಡು ಏನು ಮಾಡ್ಬೋದು ಸ್ನೇಹಿತರೆ, ಒಂದು ಕಂಪ್ಯೂಟರಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಇನ್ನೊಂದು ಕಂಪ್ಯೂಟರ್ಗೆ ಏನು ಮಾಡ್ಬೋದು, ನಾವು ರವಾನೆಯನ್ನು ಮಾಡ್ಬೋದು. ಸೊ ಇದನ್ನು 1994ರಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಯಿತು ಈ USB-ನ. ಆದರೆ ಇದು ಫೇಮಸ್ ಆಗಿದ್ದು, ಪ್ರಸಿದ್ಧಿಯನ್ನು ಹೊಂದಿದ್ದು 2000 ಇಸ್ವಿಯಲ್ಲಿ. ಓಕೆ, 2001ನಲ್ಲಿ ಇದು ಪ್ರಸಿದ್ಧಿ ಹೊಂದಿರತಕ್ಕಂಥ ಒಂದು ಸಾಧನ ಆಗಿದೆ. ಈ ಸಾಧನಕ್ಕೆ ಏನಂತ ಕರೀತಾರೆ ಅಂದರೆ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ ಅಥವಾ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 28 ಏನಿದೆ, ಕ್ವಶನ್ ನಂಬರ್ 28. ಇಮೇಲ್ ಒಂದು ವ್ಯವಸ್ಥೆಯಲ್ಲಿ BCC ಎಂದರೆ ಇನ್ ಆ್ಯನ್ ಇಮೇಲ್ ಸಿಸ್ಟಮ್ BCC ಸ್ಟ್ಯಾಂಡ್ಸ್ ಫಾರ್. BCC ಅಂದರೆ ಏನು ಅಂತ ಕೇಳ್ತದೆ ನೋಡಿ. ಆಪ್ಷನ್ ಎ ಬ್ಲೈಂಡ್ ಕಾರ್ಬನ್ ಕಾಪಿ, ಆಪ್ಷನ್ ಬಿ ಬೇಸಿಕ್ ಕಾರ್ಬನ್ ಕಾಪಿ, ಆಪ್ಷನ್ ಸಿ ಬ್ಯಾಚ್ ಕಾರ್ಬನ್ ಕಾಪಿ, ಆಪ್ಷನ್ ಡಿ ಬ್ಲ್ಯಾಕ್ ಕಾರ್ಬನ್ ಕಾಪಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇಮೇಲಲ್ಲಿ ಅಂದಾಗ ನೋಡಿ, ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ ಸ್ನೇಹಿತರೆ. ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ ಇದನ್ನು. ನೀವೇನು ಮೆಸೇಜಸ್ ಮಾಡ್ತಿರಲ್ಲ, ಈ ಮೆಸೇಜಸ್ಗಳನ್ನು ಎಲೆಕ್ಟ್ರಾನಿಕಲ್ಲಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಏನಪ್ಪ ಅಂದ್ರೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲು ಅಥವಾ ಆ ವ್ಯಕ್ತಿಯನ್ನು ರವಾನೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಇದೆ, ದಟ್ ಇಮೇಲನ್ನು ಕರೀತಾರೆ. ಹಾಗಾದರೆ ಈ ಇಮೇಲ್ನ ಪಿತಾಮಹ ಯಾರು? ನೋಡಿ, ಇಮೇಲ್ನ ಪಿತಾಮಹ ಯಾರು?
ಭಾಳಷ್ಟು ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ. ಇಮೇಲ್ನ ಪಿತಾಮಹರ ಯಾರು ಅಂತ ಕರೆದ್ರೆ ದಟ್ ಈಸ್ ರೇ ಟಾಮ್ಲಿನ್ಸನ್. ರೇ ಟಾಮ್ಲಿನ್ಸನ್ ಅವರನ್ನ ಇಮೇಲ್ನ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. 1971ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಈ ಇಮೇಲ್ನ ಆವಿಷ್ಕಾರನ ಮಾಡ್ತಾರೆ ಸ್ನೇಹಿತರೆ. ಯಾರು? ರೇ ಟಾಮ್ಲಿನ್ಸನ್. ಓಕೆ, ಅದೇ ರೀತಿ 2011ರಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವ್ರು ನ್ಯೂಸಲ್ಲಿ ಇದ್ರು ಸ್ನೇಹಿತರೆ. ಓಕೆ, ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಭಾರತದಲ್ಲಿ ಇಮೇಲ್ನ ಪಿತಾಮಹ ಯಾರು ಅಂತ ಕೇಳಿದಾಗ ದಟ್ ಈಸ್ ಶಿವ ಅಯ್ಯಾದುರೈ. ನೋಡಿ, ಭಾರತದಲ್ಲಿ ಕೇಳಿದಾಗ ಭಾಳಷ್ಟು ಎಕ್ಸಾಂಪಲ್ ರಿಪೀಟ್ ಆಗಿದೆ. ಸೊ ಭಾರತದಲ್ಲಿ ಇಮೇಲ್ನ ಪಿತಾಮಹ ಯಾರು ಅಂದಾಗ, ಇಮೇಲ್ನ ಪಿತಾಮಹ ಯಾರು, ಇಮೇಲ್ನ ಪಿತಾಮಹ ಯಾರು ಅಂದಾಗ ದಟ್ ಈಸ್ ಶಿವ ಅಯ್ಯಾದುರೈ. ಶಿವ ಅಯ್ಯಾದುರೈ ಅವರನ್ನು ಭಾರತದಲ್ಲಿ ಇಮೇಲ್ನ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಕ್ವಶನ್ ಕನ್ಫ್ಯೂಸ್ ಮಾಡ್ತಾನೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ತಾವು ಇಲ್ಲಿ ಕ್ವಶನನ್ನು ಗಮನಿಸಬೇಕು ಸ್ನೇಹಿತರೆ. ಕ್ವಶನನ್ನು ಗಮನಿಸಲೇಬೇಕು. ಓಕೆ, ಸೊ ನೋಡಿ, ಬ್ಲೈಂಡ್ ಕಾರ್ಬನ್ ಕಾಪಿ ಮೀನ್ಸ್ ಏನಿರುತ್ತೆ ಆ್ಯಕ್ಚುಲ್ ಆಗಿ ನೋಡಿ. ಬ್ಲೈಂಡ್ ಕಾರ್ಬನ್ ಕಾಪಿ ಅಂದಾಗ ಕೆಲವೊಂದು ರಿಸಿಪೆಂಟ್ ನಿಮಗೆ ಇಮೇಲನ್ನು ಮಾಡಿರ್ತಾರೆ. ಆ ರಿಸಿಪೆಂಟ್ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಅವಲಭ್ಯ ಇರಲ್ಲ. ಅಂಥದಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ? BCC ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಇನ್ನೊಂದಿದೆ ಕಾರ್ಬನ್ ಕಾಪಿ ಅಂತಿದೆ. CC ಮೀನ್ಸ್ ಕಾರ್ಬನ್ ಕಾಪಿ. CC ಮೀನ್ಸ್ ಕಾರ್ಬನ್ ಕಾಪಿ ಅಂತಿದೆ. ಈ ಕಾರ್ಬನ್ ಕಾಪಿಯನ್ನು ಬಳಸ್ಕೊಂಡು ನೀವು ಇಮೇಲ್ ಮಾಡಿದಾಗ ಆ ರಿಸಿಪಿಯೆಂಟಿಂದ ಎಲ್ಲ ಮಾಹಿತಿ, ಯಾವ ವ್ಯಕ್ತಿ ಇಮೇಲನ್ನು ಮಾಡಿದಾನೆ ಆ ವ್ಯಕ್ತಿ ಎಲ್ಲ ಮಾಹಿತಿ ನಿಮಗೆ ಲಭ್ಯ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನಂತ ಕರೀತಾರೆ ಸ್ನೇಹಿತರೆ? CC ಅಂತ ಕರೀತಾರೆ. CC ಅಂತ ಕರೀತಾರೆ. ದಟ್ ಈಸ್ ದ ಡಿಫ್ರೆನ್ಸ್ BCC ಆ್ಯಂಡ್ CC. ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ. ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಇದು ಪ್ರಶ್ನೆ ಆಗಿರ್ತದೆ, ಇಮೇಲ್ಗೆ ಸಂಬಂಧಿಸ್ತಕ್ಕಂಥ ಪ್ರಶ್ನೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 29 ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡಿ, ಪವರ್ ಪಾಯಿಂಟ್ನಲ್ಲಿ ಲಭ್ಯ ಇರೋ 3 ಆಯ್ಕೆಗಳು. ಇನ್ಸರ್ಟ್ ಪಿಕ್ಚರ್ ಮೆನು. ಈ ಇನ್ಸರ್ಟ್ ಪಿಕ್ಚರ್ ಮೆನುವಲ್ಲಿ ಏನೇನು ಆಪ್ಷನ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ MS ಆಫೀಸ್ ಬಂದಾಗ ಇತ್ತೀಚೆಗೆ ನೋಡಿ ಸ್ನೇಹಿತರೆ, ಇನ್ಸರ್ಟ್ ಟ್ಯಾಬಲ್ಲಿ ಏನಿರುತ್ತೆ, ಹೋಮ್ ಟ್ಯಾಬಲ್ಲಿ ಏನಿರುತ್ತೆ, ಪೇಜ್ ಲೇಔಟಲ್ಲಿ ಏನಿರುತ್ತೆ, ಡಿಸೈನಲ್ಲಿ ಏನಿರುತ್ತೆ, ಟೆಂಪ್ಲೇಟಲ್ಲಿ ಏನಿರುತ್ತೆ, ಈ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಏನಪ್ಪ ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕೇ ಬೇಕು ಕಂಪ್ಯೂಟರ್ ಬಗ್ಗೆ ಸಂಬಂಧಿಸಿದಾಗ. ಸೊ ನೋಡಿ ಏನಿದೆ ಆಪ್ಷನ್ 1, ಆಪ್ಷನ್ ನಂಬರ್ A ಏನಿದೆ, ಕ್ಲಿಪ್ ಆರ್ಟ್ ಫ್ರಮ್ ಫೈಲ್ ಶೇಪ್ಸ್. ಆಪ್ಷನ್ B ಕ್ಲಿಪ್ ಆರ್ಟ್ ಫ್ರಮ್ ಫೈಲ್ ಆಟೋ ಶೇಪ್ಸ್. ಆಪ್ಷನ್ C ಕ್ಲಿಪ್ ಆರ್ಟ್ ಪಿಕ್ಚರ್ಸ್ ಆಟೋ ಶೇಪ್ಸ್. ಆಪ್ಷನ್ D ಕ್ಲಿಪ್ ಆರ್ಟ್ ಪಿಕ್ಚರ್ ಶೇಪ್ಸ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ನೋಡಿ, ಇಲ್ಲಿ ಸರಿಯಾದ ಉತ್ತರ ಕ್ಲಿಪ್ ಆರ್ಟ್ ಫ್ರಮ್ ಫೈಲ್ ಆಟೋ ಶೇಪ್ಸ್. ಆಪ್ಷನ್ B ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ B ಈಸ್ ದ ಕರೆಕ್ಟ್ ಆನ್ಸರ್. ಆ ಕಾರಣಕ್ಕಾಗಿ MS ಆಫೀಸ್ ಬಂದಾಗ ನೋಡಿ ಸ್ನೇಹಿತರೆ, MS ಆಫೀಸ್ ಬಂದಾಗ ತಾವುಗಳು ಈ MS ಆಫೀಸಲ್ಲಿ ಅತಿ ಮಹತ್ವದಾಗಿರ್ತಕ್ಕಂಥ MS ವರ್ಡ್. ಓಕೆ, MS ವರ್ಡಲ್ಲಿರ್ತಕ್ಕಂಥ ಹೋಮ್ ಟ್ಯಾಬಲ್ಲಿ ಏನೇನಿದೆ, ಇನ್ಸರ್ಟ್ ಟ್ಯಾಬಲ್ಲಿ ಏನಿದೆ, ಪೇಜ್ ಲೇಔಟಲ್ಲಿ ಎಲ್ಲ ಮಾಹಿತಿಯನ್ನು ನೀವು ಏನು ಮಾಡಬೇಕು ಸ್ನೇಹಿತರೆ? ನೆನಪಲ್ಲಿ ಇಡಬೇಕು. ಅದೇ ರೀತಿ MS ಪವರ್ ಪಾಯಿಂಟ್. ಓಕೆ, ಅದೇ ರೀತಿ MS ಎಕ್ಸೆಲ್. ಈ ಮೂರುಗಳ ಬಗ್ಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಇದನ್ನು ನೀವು ಗಮನಿಸಬೇಕು. ಓಕೆ, ಇಲ್ಲಿ ಸರಿಯಾದ ಉತ್ತರ ನೋಡಿ ಆಪ್ಷನ್ B ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ಏನಿದೆ? ಸೊ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ದ ನಂಬರ್ ಆಫ್ ಬೀಟ್ಸ್ ಎ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ಅಟ್ ಒನ್ಸ್ ಈಸ್ ಕಾಲ್ಡ್. ಆಪ್ಷನ್ A ನೋಡಿ ಬೈಟ್, ಆಪ್ಷನ್ B ನಿಬ್ಬಲ್, ಆಪ್ಷನ್ C ಬಿಟ್ ಸೀಕ್ವೆನ್ಸ್, ಆಪ್ಷನ್ D ವರ್ಡ್ ಅಂತಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ನೋಡಿ, ಇಲ್ಲಿ ಸರಿಯಾದ ಉತ್ತರ ವರ್ಡ್ ಅಂತ ಆಗುತ್ತೆ. ವರ್ಡ್. ಓಕೆ, ಬಿಟ್ಸ್ ಆಫ್ ಎ ಕಂಪ್ಯೂಟರ್ಲಿ ಇರ್ತಕ್ಕಂಥ ಮಾಹಿತಿ ಆಲ್ರೆಡಿ ನಿಮ್ಗೆ ಗೊತ್ತು. ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದು ಅಂದಾಗ ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್. ನೋಡಿ, ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದು ಅಂದಾಗ ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್ ಓನ್ಲಿ. ಸೊ ಆ ಕಾರಣಕ್ಕಾಗಿ ಕಂಪ್ಯೂಟರ್ಲಿ ನೀವು ಏನೇ ಮಾಹಿತಿ ಕೊಟ್ಟಾಗ ಆ ಮಾಹಿತಿ ಯಾವ ಫಾರ್ಮಲ್ಲಿ ಹೋಗುತ್ತೆ ಅಂದರೆ ದಟ್ ಈಸ್ ಝೀರೋಸ್ ಆ್ಯಂಡ್ ಒನ್ಸ್. ಈ ರೀತಿಯ ಸಮೂಹ ಆದಾಗ ವರ್ಡ್ಗಳಾಗುತ್ತೆ ಸ್ನೇಹಿತರೆ. ಅಕ್ಷರಗಳಾಗ್ಬೋದು, ಸಂಖ್ಯೆ ಆಗ್ಬೋದು. ಓಕೆ, ಈ ರೀತಿ ಕನ್ವರ್ಟ್ ಆಗುತ್ತೆ. ಸೊ ಆನ್ಸರ್ ಇಲ್ಲಿ ವರ್ಡ್ ಆಗುತ್ತೆ. ಹಾಗಾದರೆ ನೋಡಿ ಬೈಟ್ ಅಂತಿದೆ. ಆಪ್ಷನ್ A ಏನಿದೆ? ಬೈಟ್ ಇದೆ. ಸೊ ಬೈಟ್ ಮೀನ್ಸ್ ಏನಿಲ್ಲ ಸ್ನೇಹಿತರೆ, ನೀವೆಲ್ಲ ಕಂಪ್ಯೂಟರ್ಗೆ ಏನು ಕೊಟ್ಟಿರ್ತಿರಲ್ಲ ಡಾಟಾನ, ಅದು ಅಕ್ಷರ ಫಾರ್ಮ್ನಾಗಿರ್ಬೋದು ಅಥವಾ ಸಂಖ್ಯೆಗಳ ಫಾರ್ಮ್ನಾಗಿರ್ಬೋದು. ಈ ಸಂಖ್ಯೆ ಫಾರ್ಮ್ನಾಗಿರ್ತಕ್ಕಂಥ ಅಕ್ಷರ ಅಥವಾ ಸಂಖ್ಯೆಗಳನ್ನು ಏನು ಮಾಡುತ್ತೆ ಸ್ನೇಹಿತರೆ? ಗ್ರೂಪ್ ಆಫ್ ಬಿಟ್ ಮಾಡುತ್ತೆ. ಹಾಗಾದರೆ ಈ ಬೈಟ್ ಅಂದರೆ 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ನೋಡಿ ಸ್ನೇಹಿತರೆ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಈ ರೀತಿ ಸಮೂಹ ಮಾಡ್ಕೊಳ್ಳುತ್ತೆ. ಸಮೂಹ ಮಾಡ್ಕೊಂಡು ಕಂಪ್ಯೂಟರ್ ಏನಪ್ಪ ಅಂದ್ರೆ ತನ್ನ ಡೇಟಾನ ಪ್ರೊಸೆಸ್ ಮಾಡ್ತಕ್ಕಂಥ ಕಾರ್ಯ ಮಾಡುತ್ತೆ. ದಟ್ ಈಸ್ ವಾಟ್ ಬೈಟ್ ನೋಡಿ. ನೆಕ್ಸ್ಟ್ ನೋಡಿ ನಿಬ್ಬಲ್ ಅಂತಿದೆ. ನಿಬ್ಬಲ್. ಓಕೆ, ಈ ನಿಬ್ಬಲ್ ಕೂಡ ಏನು ಮಾಡುತ್ತೆ ಸ್ನೇಹಿತರೆ? ಗ್ರೂಪ್ ಆಫ್ 4 ಬಿಟ್ಸನ್ನು ಮಾಡಿಕೊಂಡು ಆ ಡಾಟಾನ ಸಂಸ್ಕರಣೆ ಅಥವಾ ಪ್ರೊಸೆಸ್ ಮಾಡ್ತಕ್ಕಂಥ ಕಾರ್ಯ ಇಲ್ಲಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕೂಡ ಅಕ್ಷರ ಸಂಖ್ಯೆ ರೂಪದಲ್ಲಿ ಏನಪ್ಪ ಅಂದ್ರೆ ಆ ದತ್ತಾಂಶ ಇರುತ್ತೆ ಸ್ನೇಹಿತರೆ. ಅಕ್ಷರ ಇರ್ಬೋದು ಅಥವಾ ಸಂಖ್ಯೆ ರೂಪದಲ್ಲಿ ಆ ದತ್ತಾಂಶ ಇರುತ್ತದೆ. ಇಲ್ಲಿ ನೋಡಿ 1 ನಿಬ್ಬಲ್ ಅಂದಾಗ ಎಷ್ಟಾಗುತ್ತೆ ಅಂದರೆ ದಟ್ ಈಸ್ 4 ಬಿಟ್ಸ್ ನೋಡಿ. ದಟ್ ಈಸ್
4 ಬಿಟ್ಸ್. ಅದೇ ರೀತಿ ಇದನ್ನು ಹಾಫ್ ಬೈಟ್ ಅಂತ ಕರೀತಾರೆ ಸ್ನೇಹಿತರೆ. ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಹಾಫ್ ಬೈಟ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅದೇ ರೀತಿ ಇನ್ನೊಂದು ಕ್ರಂಪ್ ಅಂತಿದೆ. ಒನ್ ಕ್ರಮ್ ಈಸ್ ಈಕ್ವಲ್ ಟು 2 ಬೀಟ್ಸ್ ಅಂತಿದೆ ಸ್ನೇಹಿತರೆ. ಅಥವಾ ಇದನ್ನು ಕ್ವಾರ್ಟರ್ ಬೈಟ್ ಅಂತ ಕರೀತಾರೆ. ಲೈಕ್ ಇವೆಲ್ಲ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್. ನೋಡಿ, ಕಂಪ್ಯೂಟರ್ ಮೆಮೊರಿಗೆ ಸಂಬಂಧಿಸಿರ್ತಕ್ಕಂಥ ಕೇಳಿದಾಗ ಕಂಪ್ಯೂಟರ್ನ ಮೆಮೊರಿಯನ್ನು ಬೀಟ್ಸ್ ಮತ್ತು ಬೈಟ್ಸಲ್ಲಿ ಅಳಿತಾರೆ ಸ್ನೇಹಿತರೆ. ಓಕೆ, ಕಂಪ್ಯೂಟರ್ನ ಸ್ಮರಣೆಯನ್ನು ಯಾವುದರಲ್ಲಿ ಅಳಿತಾರೆ ಅಂತ ಕೇಳಿದಾಗ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ನ ಸ್ಮರಣೆ, ಮೆಮೊರಿ. ಕಂಪ್ಯೂಟರ್ನ ಸ್ಮರಣೆಯನ್ನು ಬೀಟ್ಸ್ ಮತ್ತು ಬೈಟ್ಸಲ್ಲಿ ಅಳಿತಾರೆ ಸ್ನೇಹಿತರೆ. ಬೀಟ್ಸ್ ಮತ್ತು ಬೈಟ್ಸ್ಗಳಲ್ಲಿ ಅಳಿತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಬೀಟ್ ಸೀಕ್ವೆನ್ಸ್ ಅಂತಿದೆ. ಬೀಟ್ ಸೀಕ್ವೆನ್ಸ್ ಇಟ್ ಮೀನ್ಸ್ ಒಂದಾದ ತಕ್ಷಣ ಒಂದೇನಪ್ಪ ಅಂದ್ರೆ ಇಲ್ಲಿ ಏನಾಗುತ್ತೆ, ಅದು ಒಂದು ಸಂಖ್ಯೆ ಆಗಿರ್ಬೋದು, 1 ಆಗಿರ್ಬೋದು, ಅದು 0 ಆಗಿರ್ಬೋದು. ಇವುಗಳನ್ನು ಸ್ಟ್ರಿಂಗ್ ರೂಪದಲ್ಲಿ ಆ ಕ್ಯಾರೆಕ್ಟರ್ಗಳನ್ನು ಪ್ರೊಸೆಸ್ ಮಾಡ್ತಕ್ಕಂಥ ಕಾರ್ಯನ ಬೀಟ್ ಸೀಕ್ವೆನ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಬೀಟ್ ಸೀಕ್ವೆನ್ಸ್. ಓಕೆ, ಈ ರೀತಿ ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ನೋಡಿ, 31ನೇ ಪ್ರಶ್ನೆ ಏನಿದೆ. 31ನೇ ಪ್ರಶ್ನೆ, ಇದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟನ್ನು ಒದಗಿಸುವ ಲಾಜಿಕ್ ಗೇಟ್ ಯಾವುದು ಅಂತ ಕೇಳ್ತದೆ. ನೋಡಿ, ಲಾಜಿಕ್ ಗೇಟ್ ಯಾವುದು ಅಂತ ಕೇಳ್ತದೆ. ದ ಲಾಜಿಕ್ ಗೇಟ್ ದಟ್ ಪ್ರೊವೈಡ್ಸ್ ಹೈ ಔಟ್ಪುಟ್ ಫಾರ್ ದಿ ಸೇಮ್ ಇನ್ಪುಟ್ ಯಾವುದು ಅಂತ ಕೇಳ್ತದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಹೈ ಔಟ್ಪುಟ್ ಯಾವ್ದು ಬರುತ್ತೆ ಅಂತ ದಟ್ ಈಸ್ ಎಕ್ಸ್ನಾರ್ ಗೇಟ್ ಅಂತಿದೆ. ದಟ್ ಈಸ್ ಎಕ್ಸ್ನಾರ್ ಗೇಟ್. ಓಕೆ, ಇಲ್ಲಿ ಟ್ರುತ್ ಟೇಬಲ್ ಅಂತ ಬರುತ್ತೆ ಸ್ನೇಹಿತರೆ. ಲಾಜಿಕ್ ಗೇಟ್ ಅಂದಾಗ ನೋಡಿ, ಲಾಜಿಕ್ ಗೇಟಲ್ಲಿ 2 ಪ್ರಕಾರದ ಗೇಟ್ ಇದೆ ಸ್ನೇಹಿತರೆ. ಒಂದು ಬೇಸಿಕ್ ಗೇಟ್ ಅಂತಿದೆ, ಇನ್ನೊಂದು ಡಿರೈವ್ಡ್ ಗೇಟ್ಸ್ ಅಂತಿದೆ. ಈ ಡಿರೈವ್ಡ್ ಗೇಟ್ಸ್ ಆ್ಯಂಡ್ ಬೇಸಿಕ್ ಗೇಟಲ್ಲಿ ಬಂದಾಗ ನಾವು ಟ್ರುತ್ ಟೇಬಲನ್ನು ಬೈ ಹಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಸೊ ಬೇಸಿಕ್ ಗೇಟ್ ಅಂದಾಗ ಆ್ಯಂಡ್ ಆರ್ ನಾಟ್ ಅಂತಕ್ಕಂಥ ಗೇಟ್ ಬರುತ್ತೆ ಸ್ನೇಹಿತರೆ. ಓಕೆ, ನಾಟ್ ಅಂತಕ್ಕಂಥ ಗೇಟ್ ಬರುತ್ತೆ. ಓಕೆ, ಅದೇ ರೀತಿ ನ್ಯಾಂಡ್ ಅಂತಿದೆ. ನ್ಯಾಂಡ್. ಅದೇ ರೀತಿ ಈ ಕಡೆ ಬಂದಾಗ ಎಕ್ಸ್ನಾರ್ ಓಕೆ, ಈ ರೀತಿ ಗೇಟ್ಸ್ ಬರುತ್ತೆ ಸ್ನೇಹಿತರೆ. ಇವುಗಳನ್ನು ಡಿರೈವ್ಡ್ ಮತ್ತು ಬೇಸಿಕ್ ಗೇಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಯಾವುದಿರುತ್ತೆ ಹೈ ಅಂದಾಗ ಎಕ್ಸ್ನಾರ್ ಗೇಟಿನ ಔಟ್ಪುಟ್ ಏನಿರುತ್ತೆ ಸ್ನೇಹಿತರೆ? ಹೈ ಇರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 32 ನೋಡಿ. ಲೇಸರ್ ಪ್ರಿಂಟರ್ನ ರೆಸೊಲ್ಯೂಷನ್ ಅನ್ನು ಯಾವ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗುತ್ತದೆ? ರೆಸೊಲ್ಯೂಷನ್ ಆಫ್ ಲೇಸರ್ ಪ್ರಿಂಟರ್ ಈಸ್ ಸ್ಪೆಸಿಫೈಡ್ ಇನ್ ಟರ್ಮ್ಸ್ ಆಫ್. ಓಕೆ, ಲೇಸರ್ ಪ್ರಿಂಟರ್ನ ಲೇಸರ್ ಪ್ರಿಂಟರ್ನ ಕಾರ್ಯದ ಬಗ್ಗೆ ಕೇಳ್ತಾನೆ ಅಥವಾ ಅದರ ವೇಗದ ಬಗ್ಗೆ ಕೇಳ್ತಾ ಇದ್ದಾನೆ ಪ್ರಶ್ನೆ. ಹಾಗಾದರೆ ನೋಡಿ ಏನಿದೆ. ಆಪ್ಷನ್ ಎ ಇಸ್ LPM, ಆಪ್ಷನ್ ಬಿ ಇಸ್ CPM, ಆಪ್ಷನ್ ಸಿ ಇಸ್ PPM, ಆಪ್ಷನ್ ಡಿ ಇಸ್ DPM. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದಟ್ ಈಸ್ PPM ಅಂತಿದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಏನಿದೆ ಅದು PPM? ಸೊ ನೋಡಿ, ಪ್ರಿಂಟರ್ಗಳಲ್ಲಿ ಅತ್ಯಂತ ವೇಗದ ಪ್ರಿಂಟರ್ ಯಾವುದು ಅಂದಾಗ ದಟ್ ಈಸ್ ಲೇಸರ್ ಪ್ರಿಂಟರ್. ನೋಡಿ, ಲೇಸರ್ ಪ್ರಿಂಟರ್ ಏನಿದೆ ಸ್ನೇಹಿತರೆ, ಇದು ಅತ್ಯಂತ ವೇಗದ ಪ್ರಿಂಟರ್ ಆಗಿದೆ. ಅತ್ಯಂತ ವೇಗದ ಪ್ರಿಂಟರ್ ಯಾವುದು ಅಂದ್ರೆ ದಟ್ ಈಸ್ ಅತ್ಯಂತ ವೇಗದ ಪ್ರಿಂಟರ್. ನೋಡಿ, ಅತ್ಯಂತ ವೇಗ ಹೊಂದಿರತಕ್ಕಂಥ ಪ್ರಿಂಟರ್ ಯಾವುದು? ದಟ್ ಈಸ್ ಲೇಸರ್ ಪ್ರಿಂಟರ್. ಓಕೆ, ಸೊ ಈ ಲೇಸರ್ ಪ್ರಿಂಟರ್ ಏನಿದೆಲ್ಲ ಇದರ ವೇಗ ಕೇಳ್ತಾ ಇದ್ದಾನೆ. ವೇಗ ನೋಡಿ PPM ಅಂತಿದೆ. PPM ಮೀನ್ಸ್ ಪೇಜಸ್ ಪರ್ ಮಿನಿಟ್. ನೋಡಿ, PPM ಮೀನ್ಸ್ ಪೇಜಸ್ ಪರ್ ಮಿನಿಟ್. ಮೀನ್ಸ್ 1 ನಿಮಿಷದಲ್ಲಿ ಹಲವಾರು ಗಟ್ಟಲೆ 30 to 40 ಪೇಜಸ್ ಏನು ಮಾಡುತ್ತೆ ಈ ಲೇಸರ್ ಪ್ರಿಂಟರ್ ಪ್ರಿಂಟ್ ಮಾಡುತ್ತೆ ಸ್ನೇಹಿತರೆ. ಸೊ ದಟ್ ಈಸ್ PP. ಅದೇ ರೀತಿ ಇಲ್ಲಿ ನೋಡ್ಬೋದು ಆಪ್ಷನ್ ಎ ಏನಿದೆ LPM ಅಂತಿದೆ. LPM ಮೀನ್ಸ್ ಲೈನ್ ಪರ್ ಮಿನಿಟ್. ಓಕೆ, ಒಂದೊಂದು ಸಾಲುಗಳನ್ನಪ್ಪ ಅಂದ್ರೆ ಯಾವ ರೀತಿ ಪ್ರಿಂಟ್ ಆಗುತ್ತೆ ದಟ್ ಈಸ್ ಲೈನ್ ಪರ್ ಮಿನಿಟ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆ, ಅದೇ ರೀತಿ CPS ಇದೆ. ಆ್ಯಕ್ಚುಲಿ ಇದು CPS, ಇಲ್ಲಿ CPM ಅಂತ ಕೊಟ್ಟಿದ್ದಾನೆ. ಸೊ CPS ಮೀನ್ಸ್ ಕ್ಯಾರೆಕ್ಟರ್ ಪರ್ ಸೆಕೆಂಡ್. ಓಕೆ, ಇಲ್ಲಿ ಎಸ್ ಅನ್ನು ಆದಾಗ ಅದು ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ ನೋಡಿ, DPI ಅಂತಿದೆ. ಏನಿದೆ DPI ಅಂದರೆ ನೋಡಿ, ಪ್ರಿಂಟರ್ ಆಗಿರ್ಬೋದು ಅಥವಾ ಮಾನಿಟರ್ ಆಗಿರ್ಬೋದು, ಅದರ ಗುಣಮಟ್ಟ ಯಾವುದರ ಮೇಲೆ ಅವಲಂಬಿಸುತ್ತಿರುತ್ತೆ ಅಂತ ಕೇಳಿದಾಗ ದಟ್ ಆನ್ಸರ್ ಶುಡ್ ಬಿ DPI. ನೋಡಿ, DPI ಮೀನ್ಸ್ ಡಾಟ್ಸ್ ಪರ್ ಇಂಚ್. ನೋಡಿ, ಡಾಟ್ಸ್ ಪರ್ ಇಂಚ್. ಸೊ ಏನಿದೆ DPI ಅಂದರೆ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಪ್ರಿಂಟರ್ನ, ಓಕೆ ನೋಡಿ, ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಪ್ರಿಂಟರ್ನ ಮತ್ತು ಮಾನಿಟರ್ನ ಗುಣಮಟ್ಟ ಯಾವುದರ ಮೇಲೆ ಅಥವಾ ಇದನ್ನು ಯಾವುದರಲ್ಲಿ ಮೇಜರ್ ಮಾಡ್ತಾರೆ ಅಂತ ಕೇಳ್ತಾನೆ ಸ್ನೇಹಿತರೆ. ಸೊ ಗುಣಮಟ್ಟ ಯಾವುದರಲ್ಲಿ ಮೇಜರ್ ಮಾಡ್ತಾರೆ ಅಂದಾಗ ದಟ್ ಈಸ್ DPI ಅಲ್ಲಿ ಮೇಜರ್ ಮಾಡ್ತಾರೆ ನೋಡಿ ಸ್ನೇಹಿತರೆ, ಡಾಟ್ಸ್ ಪರ್ ಇಂಚ್. ಓಕೆ, ಸೊ ಇದು ಬಹಳಷ್ಟು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಕ್ವಶನ್ ಕೂಡ ಬಂದಿದೆ ಸ್ನೇಹಿತರೆ. ಓಕೆ, ಈ ಕ್ವಶನ್ ಕೂಡ ಬಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಏನಿದೆ? ಓಕೆ, ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ? ನೆಗೆಟಿವ್ ನಂಬರ್ಸ್ ಆರ್ ರೀಪ್ರೆಸೆಂಟೆಡ್ ಇನ್ ಕಂಪ್ಯೂಟರ್ ಬೈ. ಕಂಪ್ಯೂಟರ್ನಲ್ಲಿ ನೆಗೆಟಿವ್ ನಂಬರ್ಸನ್ನು ಓಕೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳ್ತದೆ ನೋಡಿ. ಆಪ್ಷನ್ ಎ 2's ಕಾಂಪ್ಲಿಮೆಂಟ್,
ಆಪ್ಷನ್ ಬಿ ಸೈನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್, ಆಪ್ಷನ್ ಸಿ ಆಸ್ಕಿ, ಆಪ್ಷನ್ ಡಿ ಒನ್ಸ್ ಕಾಂಪ್ಲಿಮೆಂಟ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಟೂಸ್ ಕಾಂಪ್ಲಿಮೆಂಟ್. ನೋಡಿ, ಈ ಟೂಸ್ ಕಾಂಪ್ಲಿಮೆಂಟ್ ಮೂಲಕ ಏನು ಮಾಡ್ಬೋದು, ನಾವು ಕಂಪ್ಯೂಟರಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸನ್ನು ಕೊಟ್ಟಾಗ ಅದನ್ನು ಎಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ವೇಯನ್ನು ಟೂಸ್ ಕಾಂಪ್ಲಿಮೆಂಟ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅದೇ ರೀತಿ ಸೈನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಅಂತಿದೆ. ಕಂಪ್ಯೂಟರ್ ನಾವು ಏನು ಮಾಡ್ಬೋದು ಸ್ನೇಹಿತರೆ, ಡಿಫ್ರೆಂಟ್ ರೀತಿ ಏನಪ್ಪ ಅಂದ್ರೆ ಇಕ್ವೇಷನ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಓಕೆ, ಅದನ್ನೆಲ್ಲ ಲೈಕ್ ಮೆನ್ಷನ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಇದೆ, ದಟ್ ಇಸ್ ಸೈನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಅಂತಿದೆ. ಅದೇ ರೀತಿ ಆಸ್ಕಿ ಅಂತಿದೆ ಸ್ನೇಹಿತರೆ. ಆಸ್ಕಿ ಮೀನ್ಸ್ ಇದು ಒಂದು ಕಂಪ್ಯೂಟರ್ ಕೋಡ್ ಇದೆ ಸ್ನೇಹಿತರೆ. ವಿಶ್ವದಾದ್ಯಂತ ಕಾಮನ್ ಆಗಿ ಏನಪ್ಪ ಅಂದ್ರೆ ಬಳಕೆಯಲ್ಲಿ ಇರ್ತಕ್ಕಂಥ ಒಂದು ಕೋಡ್ ಇದೆ, ದಟ್ ಇಸ್ ಆಸ್ಕಿ. ಆಸ್ಕಿ ಸ್ಟ್ಯಾಂಡ್ಸ್ ಫಾರ್, ಇದು ಕೂಡ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ. ಆಸ್ಕಿ ಸ್ಟ್ಯಾಂಡ್ಸ್ ಫಾರ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೋಡಿ, ಇದು ಕೂಡ ಎಕ್ಸಾಂಪಲ್ ಕ್ವಶನ್ ಕೇಳಿದೆ. ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವ ಕಂಪ್ಯೂಟರ್ ಕೋಡ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಆಸ್ಕಿ. ಈ ಆಸ್ಕಿಯಲ್ಲಿ ಮತ್ತು ಎರಡು ಪ್ರಕಾರ ಇದೆ, ಒಂದು ಆಸ್ಕಿ 7, ಇನ್ನೊಂದು ಆಸ್ಕಿ 8 ಅಂತಿದೆ ಸ್ನೇಹಿತರೆ. ಓಕೆ, ಆಸ್ಕಿಯಲ್ಲಿ ಎರಡು ಪ್ರಕಾರಗಳಿದೆ ನೋಡಿ ಸ್ನೇಹಿತರೆ. ಆಸ್ಕಿ 7 ಒಂದಿದೆ ಆ್ಯಂಡ್ ಆಸ್ಕಿ 8 ಅಂತಿದೆ ಸ್ನೇಹಿತರೆ. ಓಕೆ, ಸ್ಟ್ಯಾಂಡರ್ಡ್ ಆಗಿ ಏನಪ್ಪ ಅಂದ್ರೆ ಎಲ್ಲ ಕಂಪ್ಯೂಟರ್ಗಳಲ್ಲಿ ಏನಪ್ಪ ಅಂದ್ರೆ ಒಂದೇ ರೀತಿಯ ಕೋಡಿನ ಬಳಸೋ ಉದ್ದೇಶದಿಂದ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ. ಅಮೆರಿಕ ದೇಶದರಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ಒನ್ಸ್ ಕಾಂಪ್ಲಿಮೆಂಟ್ ಇದೆ. ಒನ್ಸ್ ಕಾಂಪ್ಲಿಮೆಂಟ್ ಅಂದಾಗ ಈ ಏನು ಬೈನರಿ ಬಿಟ್ ಇರುತ್ತಲ್ಲ, ಝೀರೋಸ್ ಆ್ಯಂಡ್ ಒನ್ಸ್, ಆ ಝೀರೋಸ್ ಆ್ಯಂಡ್ ಒನ್ಸಲ್ಲಿ ಝೀರೋ ಇದ್ದಲ್ಲಿ ಒನ್ ಇದ್ದಲ್ಲಿ ಝೀರೋ ಆಗ್ತಕ್ಕಂಥ ಒಂದು ವೇಯನ್ನು ಏನಂತ ಕರೀತಾರೆ ಸ್ನೇಹಿತರೆ? ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 33 ಕ್ವಶನ್ಸ್. ನೋಡಿ, ಆನ್ಸರ್ ಇದು ಟೂಸ್ ಕಾಂಪ್ಲಿಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 34ನೇ ಪ್ರಶ್ನೆ ಏನಿದೆ, ಹೊಂದಿಸಿ ಬರೀರಿ. ನೋಡಿ, ಹೊಂದಿಸಿ ಬರೀರಿ. ನೋಡಿ, ಎ ಯಲ್ಲಿ ಏನು ಕೊಟ್ಟಿದ್ದಾನಂದರೆ, ಎ ಯಲ್ಲಿ ಕಂಪ್ಯೂಟರ್ನ ಪೀಳಿಗೆಗಳು ಕೊಟ್ಟಿದ್ದಾನೆ, ಅದೇ ಬಿ ಯಲ್ಲಿ ತಂತ್ರಜ್ಞಾನವನ್ನು ಕೊಟ್ಟಿದ್ದಾನೆ. ನೋಡಿ, ಏನಿದೆ, ಮೊದಲನೇ ಪೀಳಿಗೆ ಇದರ ಮುಂದೆ ಮೈಕ್ರೋ ಪ್ರೊಸೆಸರ್ ಅಂತಿದೆ, ಎರಡನೇ ಪೀಳಿಗೆ ಟ್ರಾನ್ಸಿಸ್ಟರ್ ಅಂತಿದೆ, ಮೂರನೇ ಪೀಳಿಗೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಿದೆ, ನಾಲ್ಕನೇ ಪೀಳಿಗೆ ಇಂಟಿಗ್ರೇಟೆಡ್ ಅಂತ ಕೊಟ್ಟಿದೆ. ಹಾಗಾದ್ರೆ ಇಲ್ಲಿ ಹೊಂದಿಸಿ ಬರೆಯಲ್ಲಿ ನೀವು ನೋಡ್ಬೋದು ಕಂಪ್ಯೂಟರ್ನ ಆ್ಯಕ್ಚುಲಿ ಎಷ್ಟು ಜನರೇಷನ್ಸ್ ಇದಾವೆ ಕಂಪ್ಯೂಟರ್ ಅಂದಾಗ ಟೋಟಲಿ 5 ಜನರೇಷನ್ಸ್ ಇದಾವೆ ಸ್ನೇಹಿತರೆ. ಓಕೆ, ಟೋಟಲಿ 5 ಜನರೇಷನ್ಸ್ ಇದೆ. ಈ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ಮೊದಲನೇ ಪೀಳಿಗೆಯಲ್ಲಿ ಕಂಪ್ಯೂಟರ್ನ ಮೊದಲನೇ ಪೀಳಿಗೆಯಲ್ಲಿ ಯಾವ ತಂತ್ರಜ್ಞಾನ ಬಳಸಲಾಯಿತು ಅಂದಾಗ ದಟ್ ಈಸ್ ವ್ಯಾಕ್ಯೂಮ್ ಟ್ಯೂಬ್ಸ್. ನೋಡಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎರಡನೇ ಪೀಳಿಗೆಯಲ್ಲಿ ಯಾವ ತಂತ್ರಜ್ಞಾನ ಬಳಸಲಾಯಿತು ಅಂದಾಗ ದಟ್ ಈಸ್ ಟ್ರಾನ್ಸಿಸ್ಟರ್ನ ಬಳಸಲಾಯಿತು ಸ್ನೇಹಿತರೆ. ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ಅದೇ ರೀತಿ ಕಂಪ್ಯೂಟರ್ನ ಮೂರನೇ ಪೀಳಿಗೆಯಲ್ಲಿ ಏನು ಬಳಸಲಾಯಿತು ಅಂದರೆ ದಟ್ ಈಸ್ IC ಚಿಪ್ಸ್, ಅಥವಾ ಇದನ್ನು ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಕಂಪ್ಯೂಟರ್ನ ನಾಲ್ಕನೇ ಪೀಳಿಗೆಯಲ್ಲಿ ಏನು ಬಳಸಲಾಯಿತು ಅಂದಾಗ ದಟ್ ಈಸ್ ಮೈಕ್ರೋ ಪ್ರೊಸೆಸರ್. ನೋಡಿ, ಪ್ರಸ್ತುತವಾಗಿ ಕೂಡ ನಾವು ನಮ್ಮ ಮನೆಯಲ್ಲಿ ಇರತಕ್ಕಂಥ ಅಥವಾ ಕಚೇರಿಗಳಲ್ಲಿ ಇರತಕ್ಕಂಥ ಕಂಪ್ಯೂಟರ್ಗಳಲ್ಲಿ ಯಾವ ತಂತ್ರಜ್ಞಾನ ಇದೆ ಅಂತ ಕೇಳಿದಾಗ ದಟ್ ಈಸ್ ಮೈಕ್ರೋ ಪ್ರೊಸೆಸರ್ ಓನ್ಲಿ. ನೋಡಿ ಸ್ನೇಹಿತರೆ, ಪ್ರಸ್ತುತವಾಗಿ ಕೂಡ ಇದನ್ನು ನಾವು ಬಳಸ್ತಾ ಇದ್ದೀವಿ. ನೋಡಿ, ಪ್ರಸ್ತುತವಾಗಿ ಕೂಡ ನಮ್ಮ ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಕೂಡ ನಾವು ಇದನ್ನು ಬಳಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಪ್ರಸ್ತುತವಾಗಿ ಕೂಡ ಇದನ್ನು ಬಳಸ್ತಾ ಇದ್ದೀವಿ. ಹಾಗಾದರೆ ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದಾಗ ನೋಡಿ, ಇಲ್ಲಿ ಒಂದನೇದು ಸಿ ಇದೆ. ನೋಡಿ, 1 ಸಿ ಇದೆ, 2 ಬಿ ಇದೆ, ಆ್ಯಂಡ್ 3 ಈಸ್ ಡಿ ಇದೆ, ಆ್ಯಂಡ್ 4th ಈಸ್ ಎ ಇದೆ. ಹಾಗಾದರೆ ಸರಿಯಾದ ಉತ್ತರ ನೋಡಿ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ 34 ಕ್ವಶನ್. ನೆಕ್ಸ್ಟ್ ಪ್ರಶ್ನೆ, ಕ್ವಶನ್ ನಂಬರ್ 35 ನೋಡಿ. ಇವಾಗ ನೆಕ್ಸ್ಟ್ ನೋಡಿ, ಏನಿದೆ 35 ಕ್ವಶನ್, ಹೊಂದಿಸಿ ಬರೀರಿ. ಇಲ್ಲಿ ನೋಡಿ, ಕಂಪನಿಗಳಿದೆ ಎ ಗ್ರೂಪಲ್ಲಿ ಆ್ಯಂಡ್ ಬಿ ಯಲ್ಲಿ ಪ್ರಸ್ತುತ ಸಿಒಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೋಡಿ, ಇದು GK ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಕಂಪ್ಯೂಟರ್ ಕ್ವಶನ್ ಆಗಿದೆ ಇದು. ನೋಡಿ, ಗೂಗಲ್ ಕಂಪನಿಯ CEO ಸತ್ಯ ನಾಡೆಲ್ಲ ಕೊಟ್ಟಿದ್ದಾನೆ. ಇಲ್ಲೇ ಮುಂದೆ ಇನ್ಫೋಸಿಸ್ ಸಲೀಲ್ ಪರೇಖ್ ಅಂತ ಕೊಟ್ಟಿದ್ದಾನೆ, ಮೈಕ್ರೋಸಾಫ್ಟ್ ಅರವಿಂದ್ ಕೃಷ್ಣ ಅಂತ ಕೊಟ್ಟಿದ್ದಾನೆ, IBM ಸುಂದರ್ ಪಿಚೈ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನೋಡಿ, ಗೂಗಲ್ ಕಂಪನಿಯ CEO ಪ್ರಸ್ತುತವಾಗಿ ಯಾರು ಅಂದಾಗ ನೋಡಿ, ಗೂಗಲ್ ಕಂಪನಿಯ CEO ನಿಮ್ಗೆ ಆಲ್ರೆಡಿ ಗೊತ್ತು, ಸುಂದರ್ ಪಿಚೈ ಅಂತಿದ್ದಾರೆ ಸ್ನೇಹಿತರೆ. ಸುಂದರ್ ಪಿಚೈ ಅವರು ಪ್ರಸ್ತುತವಾಗಿ ಗೂಗಲ್ ಕಂಪನಿಯ CEO ಆಗಿದ್ದಾರೆ. ಇವರು ಭಾರತೀಯರು. ಅದೇ ರೀತಿ ಇನ್ಫೋಸಿಸ್ ಅಂತಿದೆ ಸ್ನೇಹಿತರೆ. ಹಾಗಾದರೆ ಈ ಇನ್ಫೋಸಿಸ್ನ ಪ್ರಸ್ತುತವಾಗಿರ್ತಕ್ಕಂಥ CEO ಯಾರು ಅಂದಾಗ ಇನ್ಫೋಸಿಸ್ನ CEO ನೋಡಿ ಸಲೀಲ್ ಪರೇಖ್ ಅಂತಿದ್ದಾರೆ ಸ್ನೇಹಿತರೆ. ಸಲೀಲ್ ಪರೇಖ್ ಅನ್ನೋರು ಏನಪ್ಪ ಅಂದರೆ ಪ್ರಸ್ತುತ CEO ಇದ್ದಾರೆ. ಅದೇ ರೀತಿ ಮೈಕ್ರೋಸಾಫ್ಟ್ನ ಪ್ರಸ್ತುತ CEO ಯಾರು ಅಂದಾಗ ನೋಡಿ, ಮೈಕ್ರೋಸಾಫ್ಟ್ನ ಪ್ರಸ್ತುತ CEO ಅಂದಾಗ ಸತ್ಯ ನಾಡೆಲ್ ಅಂತಿದ್ದಾರೆ ಸ್ನೇಹಿತರೆ. ಇವರು ಕೂಡ ನಮ್ಮ ಭಾರತೀಯರಿದ್ದಾರೆ, ಸತ್ಯ ನಾಡೆಲ್. ಓಕೆ, ನೆಕ್ಸ್ಟ್ ನೋಡಿ, IBM ಅಂತಿದೆ. ಈ IBMನ ಪ್ರಸ್ತುತ CEO ಯಾರು ಅಂದಾಗ ನೋಡಿ ಅರವಿಂದ್ ಕೃಷ್ಣ ಅಂತಿದ್ದಾರೆ ಸ್ನೇಹಿತರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ? 1 is D, 2 is B, ಆ್ಯಂಡ್ 3 is A, ಆ್ಯಂಡ್ 4 is C. 4 is ಯಾವುದಿದೆ? 4th one C. ಹಾಗಾದರೆ ನೋಡಿ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಆಪ್ಷನ್ ಸಿ ಇಸ್ ದ
ಕರೆಕ್ಟ್ ಆನ್ಸರ್ ನೋಡಿ ಸ್ನೇಹಿತರೆ. ಇಲ್ಲಿ ಇದು ಲೈಕ್ ಕರೆಂಟ್ ಅಫೇರ್ ರಿಲೇಟೆಡ್ ಕಂಪ್ಯೂಟರ್ ಕ್ವಶನ್ ಇದೆ ಸ್ನೇಹಿತರೆ. ಇಲ್ಲಿ ಡಾಟಾ ಚೇಂಜ್ ಆಗ್ಬೋದು, ನಾವೆಲ್ಲ ಅಪ್ಡೇಟ್ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಈಗೆಲ್ಲ ಎಲ್ಲ ಚೇಂಜ್ ಆಗ್ಬೋದು. ಇದು ಪ್ರಸ್ತುತ ಡೇಟಾ ಇದೆ 2025 ಪ್ರಕಾರ ಇದೆ ಡೇಟಾ ಇದೆ 2025 ಪ್ರಕಾರ ಈ ಡೇಟಾ ಇದೆ ಸ್ನೇಹಿತರೆ. ಮುಂದಿನ ವರ್ಷದಲ್ಲಿ ಈ ಡೇಟಾ ಚೇಂಜ್ ಆಗ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ವಶನ್ ನಂಬರ್ 35. ನೆಕ್ಸ್ಟ್ ನೋಡಿ 36ನೇ ಪ್ರಶ್ನೆ ಏನಿದೆ, ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು? ವಿಚ್ ವಾಸ್ ದ ಫಸ್ಟ್ ಕಾಮರ್ಷಿಯಲ್ ಕಂಪ್ಯೂಟರ್? ನೋಡಿ ಏನಿದೆ ಆಪ್ಷನ್. ಆಪ್ಷನ್ ಎ ಎಡಿವ್ಯಾಕ್, ಆಪ್ಷನ್ ಬಿ ಯೂನಿವ್ಯಾಕ್, ಆಪ್ಷನ್ ಸಿ ಇನಿಯಾಕ್, ಆಪ್ಷನ್ ಡಿ ಎಡಿಸ್ಯಾಕ್. ಹಾಗಾದರೆ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಯೂನಿವ್ಯಾಕ್ 1 ಅಂತಕ್ಕಂಥ ಕಂಪ್ಯೂಟರ್ ಏನಿದೆ ಸ್ನೇಹಿತರೆ, ಇದು ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ. ನೋಡಿ ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ. ಸೊ ಯೂನಿವ್ಯಾಕ್ 1 ಅಂತಕ್ಕಂಥದ್ದು ಎಲ್ಲ ವಾಣಿಜ್ಯದಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಕ್ರಾಂತಿ ಮಾಡಿರ್ತಕ್ಕಂಥ ಇದೊಂದು ಕಂಪ್ಯೂಟರ್ ಆಗಿದೆ. ಯೂನಿವ್ಯಾಕ್ ಮೀನ್ಸ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ನೋಡಿ ಸ್ನೇಹಿತರೆ. ಇನ್ನೊಂದು ಆಪ್ಷನ್ ಏನು ನೋಡ್ಬೋದು ತಾವು, ಎಡಿವ್ಯಾಕ್ ಅಂತಿದೆ. ಎಡಿವ್ಯಾಕ್ ಮೀನ್ಸ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಈ ಕಂಪ್ಯೂಟರ್ನ ವಿಶೇಷತೆ ಏನಪ್ಪ ಅಂದರೆ, ಎಡಿವ್ಯಾಕ್ ಏನಪ್ಪ ಅಂದ್ರೆ ಮೊದಲ ಪ್ರೋಗ್ರಾಮಿಂಗ್ ಮಾಡಬಲ್ಲ ಕಂಪ್ಯೂಟರ್. ನೋಡಿ ಏನಿದು ಕಂಪ್ಯೂಟರ್ನ ವಿಶೇಷತೆ, ಮೊದಲ ಪ್ರೋಗ್ರಾಮಿಂಗ್ ಮಾಡಬಲ್ಲ ಕಂಪ್ಯೂಟರ್. ಈ ಕಂಪ್ಯೂಟರ್ ಸಹಾಯದಿಂದ ನಾವು ಯಾವ ಬೇಕಾಗಿನ ಪ್ರೋಗ್ರಾಮಿಂಗನ್ನು ಮಾಡ್ಬೋದಾಗಿತ್ತು. ಸೊ ಮೊದಲ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಯಾವುದಂದಾಗ ದಟ್ ಈಸ್ ಎಡಿವ್ಯಾಕ್ ನೋಡಿ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತು ಯೂನಿವ್ಯಾಕ್ ಏನಿದೆ, ಮೊದಲ ವಾಣಿಜ್ಯ ಕಂಪ್ಯೂಟರ್ ಇದೆ. ಮೊದಲ ವಾಣಿಜ್ಯ ಕಂಪ್ಯೂಟರ್ ಇದೆ ನೋಡಿ, ಮೊದಲ ವಾಣಿಜ್ಯ ಕಂಪ್ಯೂಟರ್. ಓಕೆ, ಅದೇ ರೀತಿ ಇನಿಯಾಕ್ ಏನಿದೆ ಅಂದಾಗ ನೋಡಿ, ಇನಿಯಾಕ್ ಫುಲ್ ಫಾರ್ಮ್ ಏನಿದೆ, ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತಿದೆ. ಸೊ ಇದು ಕೂಡ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ ನೋಡಿ ಸ್ನೇಹಿತರೆ. ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಇನಿಯಾಕ್, ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ನೋಡಿ. ಇದು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ನೋಡಿ ಸ್ನೇಹಿತರೆ, ಇನಿಯಾಕ್. ಅದೇ ರೀತಿ ಆಪ್ಷನ್ ಡಿ ನೋಡ್ಬೋದು ನೀವು, ಎಡಿಸ್ಯಾಕ್ ಅಂತಿದೆ. ಎಡಿಸ್ಯಾಕ್ EDSAC. ಎಡಿಸ್ಯಾಕ್ ಮೀನ್ಸ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಇದು ಏನಪ್ಪ ಅಂದರೆ ಶೇಖರಣಾ ಮಾಡಬಲ್ಲ, ಮೊದಲ ಶೇಖರಣಾ ಮಾಡಬಲ್ಲ ಕಂಪ್ಯೂಟರ್ ಯಾವುದಂದ್ರೆ ದಟ್ ಈಸ್ ಎಡಿಸ್ಯಾಕ್ ನೋಡಿ. ಮೊದಲ ಶೇಖರಣಾ ಮಾಡಬಲ್ಲ ಕಂಪ್ಯೂಟರ್ ಯಾವುದಂದರೆ ದಟ್ ಈಸ್ ಎಡಿಸ್ಯಾಕ್ ನೋಡಿ ಸ್ನೇಹಿತರೆ. ಈ ರೀತಿ ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಸ್ನೇಹಿತರೆ ಇದು ಕೂಡ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ 37ನೇ ಪ್ರಶ್ನೆ ಏನಿದೆ. 37ನೇ ಪ್ರಶ್ನೆ ಏನಿದೆ ನೋಡಿ, 37ನೇ ಪ್ರಶ್ನೆ, ಪ್ರಸ್ತುತ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಯಾವುದು? ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಇನ್ ದಿ ವರ್ಲ್ಡ್ ಎಟ್ ಪ್ರೆಸೆಂಟ್? ಪ್ರಸ್ತುತವಾಗಿ ವಿಶ್ವದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾನೆ. ಇದು 2025 ಡೇಟಾ ಪ್ರಕಾರ ಕೇಳ್ತಾ ಇದೆ ಸ್ನೇಹಿತರೆ. ನೋಡಿ ಏನಿದೆ, ಆಪ್ಷನ್ ಎ ಫುಗಾಕ. ಓಕೆ, ಆ್ಯಕ್ಚುಲಿ ಇದು ಫುಗಾಕ ಆಗಬೇಕು. ಫುಗಾಕೋ. ಆಪ್ಷನ್ ಬಿ EL ಕ್ಯಾಪಿಟಾನ್, ಆಪ್ಷನ್ ಸಿ ಐರಾವತ್, ಆಪ್ಷನ್ ಡಿ ಫ್ರಂಟೈರ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ EL ಕ್ಯಾಪಿಟಾನ್ ಅಂತಕ್ಕಂಥದ್ದು ನೋಡಿ. ಪ್ರಸ್ತುತವಾಗಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಪ್ರಸ್ತುತ ದಟ್ ಈಸ್ EL ಕ್ಯಾಪಿಟಾನ್. ಸೊ ಏನಿದೆ ವಿಶೇಷತೆ ಅಂದಾಗ, ಇದು ಕೂಡ ಈ ಒಂದು ಕಂಪ್ಯೂಟರನ್ನು ಅಮೆರಿಕ ದೇಶದ ವಿಜ್ಞಾನಿಗಳು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ. ಈ ಕಂಪ್ಯೂಟರ್ ವಿಶೇಷತೆ ಏನಂದಾಗ, ಈ ಕಂಪ್ಯೂಟರ್ 2 ಕ್ವಿಂಟಲ್ ಗಟ್ಟಲೆ ಡೇಟಾವನ್ನು, ಓಕೆ 2 ಕ್ವಿಂಟಲ್ಗೂ ಏನಪ್ಪ ಅಂದ್ರೆ ಹೆಚ್ಚಿನ ಇರ್ತಕ್ಕಂಥ ಲೆಕ್ಕಾಚಾರ, 2 ಕ್ವಿಂಟಲ್ಗಿಂತ ಹೆಚ್ಚಿರ್ತಕ್ಕಂಥ ಲೆಕ್ಕಾಚಾರವನ್ನು 1 ಸೆಕೆಂಡಿಗೆ ಮಾಡುತ್ತೆ ಸ್ನೇಹಿತರೆ. ಲೆಕ್ಕಾಚಾರವನ್ನು ಪ್ರತಿ ಸೆಕೆಂಡಿಗೆ ಮಾಡುತ್ತೆ ಸ್ನೇಹಿತರೆ, ಪ್ರತಿ ಸೆಕೆಂಡಿಗೆ. ಅಷ್ಟು ವೇಗ ಇದೆ ಸ್ನೇಹಿತರೆ. ಹಾಗಾದರೆ ಈ ಸೂಪರ್ ಕಂಪ್ಯೂಟರಲ್ಲಿ ಬಂದಾಗ ಸೂಪರ್ ಕಂಪ್ಯೂಟರ್ನ ವೇಗ ಯಾವುದರಲ್ಲಿ ಅಳೆಯುತ್ತಾರೆ? ದ ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಫ್ಲಾಪ್ಸ್. ನೋಡಿ ಫ್ಲಾಪ್ಸಲ್ಲಿ ಅಳಿತಾರೆ ಸ್ನೇಹಿತರೆ, ಗೊತ್ತಿರಬೇಕು ತಮ್ಮೆಲ್ಲರಿಗೂ. ಈ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆ? ಫ್ಲಾಪ್ಸಲ್ಲಿ ಅಳೆಯುತ್ತಾರೆ ನೋಡಿ ಸ್ನೇಹಿತರೆ. ವೇಗ ಬಂದಾಗ ಫ್ಲಾಪ್ಸಲ್ಲಿ. ಫ್ಲಾಪ್ಸ್ ಮೀನ್ಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಎ ನೋಡ್ಬೋದು, ಫುಗಾಕು ಅಂತಿದೆ. ಫುಗಾಕು ಇದು ಕೂಡ
2022-23ರಲ್ಲಿ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಆಗಿತ್ತು ಸ್ನೇಹಿತರೆ. ಇದು 2022-23ರಲ್ಲಿ ಇದು ಜಪಾನ್ ದೇಶದವರು ಇದನ್ನು ಅಭಿವೃದ್ಧಿಪಡಿಸಿದರು ಸ್ನೇಹಿತರೆ. ಜಪಾನ್ ದೇಶದವರು ಇದನ್ನು ಅಭಿವೃದ್ಧಿಪಡಿಸಿದರು. ಅದೇ ರೀತಿ ಇಲ್ಲಿ ನೋಡ್ಬೋದು ಆಪ್ಷನ್ ಸಿ ಐರಾವತ್ ಅಂತಿದೆ ಸ್ನೇಹಿತರೆ. ಐರಾವತ್ ಪ್ರಸ್ತುತವಾಗಿ ಭಾರತದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್. ನೋಡಿ ಸ್ನೇಹಿತರೆ, ಐರಾವತ್ ಏನಿದೆ ಸ್ನೇಹಿತರೆ, ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಯಾವುದು ಎಟ್ ಪ್ರೆಸೆಂಟ್ ಅಂದಾಗ ದಟ್ ಈಸ್ ಐರಾವತ್. ನೋಡಿ ಸ್ನೇಹಿತರೆ, ಐರಾವತ್. ಓಕೆ, ಇದು ಭಾರತ. ಅದೇ ರೀತಿ ಫ್ರಂಟೈರ್ ಅಂತಿದೆ, ಫ್ರಂಟೈರ್. ಓಕೆ, ಫ್ರಂಟೈರ್ ಐರಾವತ್ ಯಾವ ವರ್ಷ ಅಂದಾಗ 2023ರಿಂದ 24. ನೋಡಿ ಸ್ನೇಹಿತರೆ, 2023ರಿಂದ 24. ಎಟ್ ಪ್ರೆಸೆಂಟ್ ಕೂಡ 25 ಕೂಡ ಇದೇ ಇದೆ. ಓಕೆ, ಅದೇ ರೀತಿ ಫ್ರಂಟೈರ್ ನೋಡ್ಬೋದು ನೀವು. ಫ್ರಂಟೈರ್ ಕೂಡ ಏನಪ್ಪ ಅಂದರು 2024ರಲ್ಲಿ. ಓಕೆ, 2023-24ರಲ್ಲಿ ಏನಪ್ಪ ಅಂದರು ಇದು ಕೂಡ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಆಗಿತ್ತು. ಇವಾಗ ಯಾವುದಾಗಿದೆ ಅಂದಾಗ EL ಕ್ಯಾಪಿಟಲ್ ಕೊಡಿ. ಇದು ಕೂಡ USA ದೇಶದವರು ಇದನ್ನು ಅಭಿವೃದ್ಧಿಪಡಿಸಿದ್ರು ಸ್ನೇಹಿತರೆ. ಇದರ ಸ್ಪೀಡ್ ಎಷ್ಟಿತ್ತಪ್ಪ ಅಂದರು 1 ಎಕ್ಸಾ ಪೆಟಾಫ್ಲಾಪ್ ಏನೋ ಸ್ಪೀಡ್ ಇತ್ತು ಸ್ನೇಹಿತರೆ. ಓಕೆ, ಫ್ಲಾಪ್ಸ್ ಎಲ್ಲ ಇಳಿತಾರೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 37 ಪ್ರಶ್ನೆ. ನೆಕ್ಸ್ಟ್ ನೋಡಿ 38ನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಭಾಷೆಯನ್ನು ಕೃತಕ ಬುದ್ಧಿಮತ್ತೆಯಲ್ಲಿ ಬಳಸುತ್ತಾರೆ? ವಿಚ್ ಆಫ್ ದಿ ಫಾಲೋವಿಂಗ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ? ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಲಿ ಕೆಳಗಿನ ಯಾವ ಭಾಷೆಯನ್ನು ಬಳಸುತ್ತಾರೆ ಅಂತ ಕೇಳ್ತದೆ. ಓಕೆ, ಹಾಗಾದರೆ ನೋಡಿ, ಆಪ್ಷನ್ ಎ ಫ್ರೋಟ್ರಾನ್, ಆಪ್ಷನ್ ಬಿ ಪ್ರೊಲಾಗ್, ಆಪ್ಷನ್ ಸಿ, ಆಪ್ಷನ್ ಡಿ ಕುಬೋಲ್ ಅಂತಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಆಪ್ಷನ್ ಬಿ ಆಗುತ್ತೆ. ನೋಡಿ, ಆಪ್ಷನ್ ಬಿ ಪ್ರೊಲಾಗ್ ಇಸ್ ದ ಕರೆಕ್ಟ್ ಆನ್ಸರ್. ಪ್ರೊಲಾಗ್ ಅಂತಕ್ಕಂಥ ಭಾಷೆಯನ್ನು AI ಅಲ್ಲಿ ಬಳಸ್ತಾರೆ ಸ್ನೇಹಿತರೆ. ಯಾವುದರಲ್ಲಿ? AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಅರ್ಥ. ಏನು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದಾಗ? ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ? ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದಾಗ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಮಷೀನ್ ಆಗಿರ್ಬೋದು, ಅದನ್ನು ಮಾನವನ ಮೆದುಳಿನ ರೀತಿಯಲ್ಲಿ ಕಾರ್ಯ ಮಾಡೋಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಮಾಡತಕ್ಕಂಥ ಒಂದು ವಾತಾವರಣ, ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ತಂತ್ರಜ್ಞಾನವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರೀತಾರೆ. ಇದನ್ನು ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ ಸ್ನೇಹಿತರೆ. ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ. ಓಕೆ, ಹಾಗಾದರೆ ಈ AI ಅಂತಕ್ಕಂಥ ವರ್ಡನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು, ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಪಿತಾಮಹ ಯಾರು? ಓಕೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಪಿತಾಮಹ ಯಾರು ಅಂದಾಗ ದಟ್ ಈಸ್ ಜಾನ್ ಮ್ಯಾಕ್ಕ್ಯಾರಥಿ ಅಂತಕ್ಕಂಥ ಸ್ನೇಹಿತರೆ. ಜಾನ್ ಮ್ಯಾಕ್ಕ್ಯಾರಥಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನಪ್ಪ ಅಂದರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಬಗ್ಗೆ ಯಾವ ವರ್ಷ ಹೇಳಿದಾನಂದ್ರೆ 1958ರಲ್ಲಿ ಏನಪ್ಪ ಅಂದ್ರೆ ಈ ಒಂದು ವರ್ಡನ್ನು ಕಾಯಿನ್ ಮಾಡಿದರು. ಓಕೆ, ಫಸ್ಟ್ ಪರ್ಸನ್ ಟು ಕಾಯಿನ್ ದಿ ವರ್ಲ್ಡ್ AI, ದಟ್ ಈಸ್ ಜಾನ್ ಮ್ಯಾಕ್ಕ್ಯಾರಥಿ. 1958ರಲ್ಲಿ ಇವರೊಂದು ಪ್ರೋಗ್ರಾಮಿಂಗನ್ನು ಬರೀತಾರೆ ಸ್ನೇಹಿತರೆ. ಲಿಸ್ಪ್ ಅಂತಕ್ಕಂಥ ಪ್ರೋಗ್ರಾಮಿಂಗಲ್ಲಿ ಬರೀತಾರೆ. ಲಿಸ್ಪ್ ಮೀನ್ಸ್ ಲೀಸ್ಟ್ ಪ್ರೊಸೆಸಿಂಗ್, LISP, ಲೀಸ್ಟ್ ಪ್ರೊಸೆಸಿಂಗ್ ಅಂತಕ್ಕಂಥ ಒಂದು ಭಾಷೆಯನ್ನು ತಯಾರಿಸಿ ಮಷೀನ್ಗಳನ್ನಪ್ಪ ಅಂದರು ಈ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡುವ ಮೂಲಕ ಒಂದು ಹೊಸ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂದಾಗ ದಟ್ ಈಸ್ ಜಾನ್ ಮ್ಯಾಕ್ಕ್ಯಾರಥಿ. ನೋಡಿ ಸ್ನೇಹಿತರೆ, ಜಾನ್ ಮ್ಯಾಕ್ಕ್ಯಾರಥಿ. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಆಪ್ಷನ್ ಎ ಫೋಟ್ರಾನ್ ಅಂತಿದೆ. ಫೋಟ್ರಾನ್ ಮೀನ್ಸ್ ಇದನ್ನು ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಿದೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಗಣಿತದಲ್ಲಿರ್ತಕ್ಕಂಥ ಲೆಕ್ಕಾಚಾರವನ್ನು ಅಥವಾ ಗಣಿತದ ಸೂತ್ರಗಳಲ್ಲಿ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಕಂಪ್ಯೂಟರ್ಲಿ ಗಣಿತದ ಸೂತ್ರ ಮತ್ತು ಲೆಕ್ಕಾಚಾರ ಮಾಡಲು ಬಳಸ್ತಕ್ಕಂಥ ಒಂದು ಭಾಷೆ ಯಾವುದು ಕಂಪ್ಯೂಟರ್ ಅಂದರೆ ಫೋಟ್ರಾನ್ ಅಂತಿದೆ. ಓಕೆ, ಇಲ್ಲಿ ನೋಡ್ಬೋದು ಆಪ್ಷನ್ ಸಿ ಅಂತಿದೆ. ಸಿ ಅಂದರೆ ಇದು ಅಪ್ಲಿಕೇಶನ್ ಓರಿಯೆಂಟೆಡ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಓಕೆ, ಇಲ್ಲಿ ಏನು ಮಾಡ್ಬೋದು ನೀವು ಹೊಸದಾಗಿರ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸ್ಬೋದು ಸ್ನೇಹಿತರೆ. ಯಾವುದರ ಸಹಾಯದಿಂದ? ಸಿ ಅಂತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಭಾಷೆಯ ಸಹಾಯದಿಂದ. ನೋಡಿ, ಓಕೆ, ನೆಕ್ಸ್ಟ್ ಕುಬೋಲ್ ಅಂತಿದೆ. ಕುಬೋಲ್ ನೋಡಿ, ಕುಬೋಲ್ ಸ್ಟ್ಯಾಂಡ್ಸ್ ಫಾರ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ ವಾಣಿಜ್ಯಕ್ಕೇನಪ್ಪ ಸಂಬಂಧಿಸಿರ್ತಕ್ಕಂಥ ಯಾವ ಒಂದು ಭಾಷೆಯನ್ನು ಕಂಪ್ಯೂಟರ್ಲಿ ಬಳಸ್ತಾರೆ ಅಂದಾಗ ದಟ್ ಈಸ್ ಕುಬೋಲ್. ಓಕೆ, ಯಾವ ಭಾಷೆ? ಇದನ್ನು ವಾಣಿಜ್ಯ ಪರ್ಪಸ್, ಓಕೆ, ಕಾಮರ್ಷಿಯಲ್ ಪರ್ಪಸ್, ವಾಣಿಜ್ಯದಲ್ಲಿ ಏನಪ್ಪ ಅಂದ್ರೆ ಇದನ್ನು ಬಳಸ್ತಕ್ಕಂಥ ಕಂಪ್ಯೂಟರ್ ಯಾವುದಂದ್ರೆ ದಟ್ ಈಸ್ ಕುಬೋಲ್ ಭಾಷೆ. ನೋಡಿ ಸ್ನೇಹಿತರೆ. ಓಕೆ, ಭಾಳಷ್ಟು ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಕೂಡ ಕೇಳಿದೆ. ನೆಕ್ಸ್ಟ್ 39ನೇ ಪ್ರಶ್ನೆ ಏನಿದೆ ನೋಡಿ. 39ನೇ ಪ್ರಶ್ನೆ ನೋಡಿ 10101101 ಒನ್ಸ್ ಕಾಂಪ್ಲಿಮೆಂಟ್ ಯಾವುದು ಅಂತ ಕೇಳ್ತದೆ. ನೋಡಿ, ಇತ್ತೀಚೆಗೆ ಎಕ್ಸಾಮಲ್ಲಿ ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಬೈನರಿ ಇವೆಲ್ಲ ಓಲ್ಡ್ ಕ್ವಶನ್ಸ್ ಆಗಿದಾವೆ ಸ್ನೇಹಿತರೆ. ಇವಾಗ ಒನ್ಸ್ ಕಾಂಪ್ಲಿಮೆಂಟ್, ಟೂಸ್ ಕಾಂಪ್ಲಿಮೆಂಟ್ ಅಂತ ಕ್ವಶನ್ ಕೇಳ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು
ಈ ಸೊಲ್ಯೂಷನನ್ನು ಪ್ರಾಬ್ಲಮನ್ನು ಏನಪ್ಪ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂದಾಗ ನೋಡಿ ಒನ್ಸ್ ಕಾಂಪ್ಲಿಮೆಂಟ್ ಅಂದಾಗ ಇಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಕಂಪ್ಯೂಟ್ರಲ್ಲಿ ನಾವು ನಮ್ಮ ಕಂಪ್ಯೂಟರ್ ಮೆಮೊರಿನ ಬೀಟ್ಸ್ ಮತ್ತು ಬೈಟ್ಸಲ್ಲಿ ಮೆಜರ್ ಮಾಡ್ತೀವಿ ಅಂತ ಹೇಳಿ ನಾವು. ಸೊ ಇಲ್ಲಿ ನೋಡಿ ಈ ಪ್ರತಿಯೊಂದು ಇರ್ತಕ್ಕಂಥ 0 1 ಏನಿರುತ್ತೆ ಅಲ್ಲ, 0 1 0 1 ಏನಿರುತ್ತಲ್ಲ, ಈ 0 1 ರಿವರ್ಸ್ ಆಗ್ತಕ್ಕಂಥ ನಂಬರ್ಗಳನ್ನು ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಆಪ್ಷನ್ ಎ ಏನಿದೆ 0 1 0 0 1 0 0 1, ಆಪ್ಷನ್ ಬಿ 1 0 0 1 0 1 0 1 0 1 0 1, ಆಪ್ಷನ್ ಸಿ 1 0 1 0 1 0 1 0 0 1 ಆ್ಯಂಡ್ ಆಪ್ಷನ್ ಡಿ 0 1 0 1 0 0 1 0. ಸೊ ಹಾಗಾದರೆ ನೋಡಿ ಸರ್, ಯಾವ ರೀತಿ ಮಾಡ್ಬೇಕು ಸರ್ ಇದನ್ನು? ಓಕೆ, ಯಾವ ರೀತಿ ನಾವು ಈ ಕೊಟ್ಟಿರ್ತಕ್ಕಂಥ ನಂಬರ್ನ ಒನ್ಸ್ ಕಾಂಪ್ಲಿಮೆಂಟಿಗೆ ಕನ್ವರ್ಟ್ ಮಾಡ್ಬೇಕಂದಾಗ ನೋಡಿ, ಈ ಕೊಟ್ಟಿರ್ತಕ್ಕಂಥ ಒನ್ಸ್ ಕಾಂಪ್ಲಿಮೆಂಟನ್ನು ಫಸ್ಟ್ ಆಫ್ ಆಲ್ ತಾವು ಬರ್ಕೋಬೇಕು ಸ್ನೇಹಿತರೆ. ಓಕೆ, ಕೊಟ್ಟಿರ್ತಕ್ಕಂಥ ಈ 1 0 1 0 1 1 0 1 ಅಂತಕ್ಕಂಥ ಈ ನಂಬರನ್ನ ಬರ್ಕೊಳ್ಬೇಕು. ಸೊ ಬರ್ಕೊಂಡಾಗ ನೋಡಿ ಏನು ಮಾಡ್ಬೇಕು ಸ್ನೇಹಿತರೆ, ಇಲ್ಲಿ ಈ ಎಲ್ಲೆಲ್ಲಿ 1 ಇದೆಲ್ಲ 0 ಬರುತ್ತೆ, 0 ಇದೆಲ್ಲಿ 1 ಬರುತ್ತೆ. ಓಕೆ, ಪ್ರತಿಯೊಂದು ಬಿಟ್ಗಳಲ್ಲಿ ಏನಪ್ಪ ಅಂದ್ರೆ ಚೇಂಜಸ್ ಆಗುತ್ತೆ. ಈ ಸಿಂಪಲ್ ಆಗಿ ತಿಳ್ಕೊಬೇಕು ಸ್ನೇಹಿತರೆ, 0 ಇದ್ದಲ್ಲಿ 1 ಆಗುತ್ತೆ, 1 ಇದ್ದಲ್ಲಿ 0 ಆಗುತ್ತೆ. ಅದನ್ನು ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ನೋಡಿ ಏನಿದೆ ಇಲ್ಲಿ ನೋಡ್ಬೋದು, ಇಲ್ಲಿ 1 ಇದೆಲ್ಲ, ಈ 1 ಕೆಳಗಡೆ ನಾನು ಏನು ಬರಿತೀನಿ ಅಂದರೆ 0 ಬರಿತೀನಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿ 0 ಇದೆನಾ, ಈ 0 ಕೆಳಗಡೆ 1 ಬರಿತೀನಿ. ಇಲ್ಲಿ 1 ಇದೆನಾ, 1 ಕೆಳಗಡೆ 0 ಬರಿತೀನಿ. ಇಲ್ಲಿ 0 ಇದೆನಾ, 1 ಬರಿತೀನಿ. ಇಲ್ಲಿ 1 ಇದೆನಾ, 0 ಬರಿತೀನಿ. ಇಲ್ಲಿ 1 ಇದೆನಾ, 0 ಬರಿತೀನಿ. ಇಲ್ಲಿ 0 ಇದೆನಾ, ಇಲ್ಲಿ 1 ಬರಿತೀನಿ. ಇಲ್ಲಿ 1 ಇದೆನಾ, 0 ಬರಿತೀನಿ. ನೋಡಿ ಆನ್ಸರ್ ಏನು ಬಂತು, 0 1 0 1 0 0 1 0. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಏನು ಮಾಡ್ಬೇಕು ಸ್ನೇಹಿತರೆ, ಒನ್ಸ್ ಕಾಂಪ್ಲಿಮೆಂಟನ್ನು ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 40 ಏನಿದೆ. ಕ್ವಶನ್ ನಂಬರ್ 40, ಪ್ರಸ್ತುತವಾಗಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರೋ ಕಂಪ್ಯೂಟರ್ ಯಾವುದು? ನೋಡಿ ಯಾವುದಿದೆ ಕಂಪ್ಯೂಟರು? ನೋಡಿ ಆಪ್ಷನ್ ಎ ಮೈಕ್ರೋ ಕಂಪ್ಯೂಟರ್, ಆಪ್ಷನ್ ಬಿ ಮಿನಿ ಕಂಪ್ಯೂಟರ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ? ನೋಡಿ ಸರಿಯಾದ ಉತ್ತರ ಮೈಕ್ರೋ ಕಂಪ್ಯೂಟರ್ ಅಂತ ಆಗುತ್ತೆ. ಮೈಕ್ರೋ ಕಂಪ್ಯೂಟರ್ ಏನಪ್ಪ ಅಂದರೂ ಅತಿ ಹೆಚ್ಚಾಗಿ ಬಳಕೆಯಲ್ಲಿ ಇರತಕ್ಕಂಥ ಕಂಪ್ಯೂಟರ್ ಆಗಿದೆ. ಓಕೆ, ನೀವೆಲ್ಲ ಲೈಕ್ ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಅಥವಾ ಬ್ಯಾಂಕಿಂಗಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಮೈಕ್ರೋ ಕಂಪ್ಯೂಟರ್. ಈ ಮೈಕ್ರೋ ಕಂಪ್ಯೂಟರ್ಗೆ ಉದಾಹರಣೆ ಯಾವುದು ಅಂತ ಕೇಳಿದಾನೆ ಎಕ್ಸಾಂಪಲ್. ನೋಡಿ ಡೆಸ್ಕ್ಟಾಪ್ ಇದಕ್ಕೆ ಉದಾಹರಣೆ ಇದೆ. ಡೆಸ್ಕ್ಟಾಪ್ ಇದು ಯಾವ ಕಂಪ್ಯೂಟರ್ಗೆ ಉದಾಹರಣೆ ಇದೆ? ಮೈಕ್ರೋ ಕಂಪ್ಯೂಟರ್. ಅಥವಾ ಇದನ್ನು ಪಿ ಸಿ ಅಂತ ಕರಿತೀವಿ ಸ್ನೇಹಿತರೆ. ಪಿ ಸಿ ಮೀನ್ಸ್ ಪರ್ಸನಲ್ ಕಂಪ್ಯೂಟರ್. ಅದೇ ರೀತಿ ಡೆಸ್ಕ್ಟಾಪ್ ಆಯಿತು. ಲ್ಯಾಪ್ಟಾಪ್ ಪ್ಯಾಮ್ಟಾಪ್ ಅಥವಾ ಟ್ಯಾಬ್, ಇವೆಲ್ಲ ಯಾವ ಒಂದು ಕಂಪ್ಯೂಟರ್ಗೆ ಉದಾಹರಣೆ ಆಗಿದೆ ಸ್ನೇಹಿತರೆ? ಇವೆಲ್ಲ ಮೈಕ್ರೋ ಕಂಪ್ಯೂಟರ್ಗೆ ಉದಾಹರಣೆ ಆಗಿದೆ. ಓಕೆ, ಅದೇ ರೀತಿ ಮಿನಿ ಕಂಪ್ಯೂಟರ್ ಅಂತಿದೆ. ಮಿನಿ ಕಂಪ್ಯೂಟರ್ ಅಂದಾಗ ಈ ಕಂಪ್ಯೂಟರ್ಗಳನ್ನ ಸರ್ವರ್ ಆಗಿ ಬಳಸ್ತಾರೆ ಸ್ನೇಹಿತರೆ. ಎಲ್ಲಿ ಬಳಸ್ತಾರೆ ಸ್ನೇಹಿತರೆ? 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಜೋಡಣೆ ಮಾಡಲು. ಓಕೆ, ಇದನ್ನು ಸರ್ವರ್ ಆಗಿ ಬಳಸುತ್ತಾರೆ. ಯಾವುದನ್ನು? ಮಿನಿ ಕಂಪ್ಯೂಟರ್ಗಳು. ಇಲ್ಲಿ ಏನು ಮಾಡ್ತಾರೆ ಸ್ನೇಹಿತರೆ? ಈ ಕಂಪ್ಯೂಟರ್ಗಳನ್ನು ಜೋಡಣೆ ಮಾಡ್ತಾರೆ ಸ್ನೇಹಿತರೆ. PC1 ಟು PC2 ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಕಂಪ್ಯೂಟರ್ಗಳನ್ನು ಏನಪ್ಪ ಅಂದ್ರೆ ನಾವು ನೆಟ್ವರ್ಕ್ ಮೂಲಕ ಜೋಡಣೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ಅದನ್ನು ಆ ಕಂಪ್ಯೂಟರ್ ಯಾವುದು ಅಂತ ಮಿನಿ ಕಂಪ್ಯೂಟರ್ನ ಬಳಸ್ತಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಇದನ್ನು ಇಂಜಿನಿಯರಿಂಗ್ ಹುಡುಗರು ಲೈಕ್ CAD ಕ್ಯಾಮ್ಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಓಕೆ, PDP 11 ಅಂತಕ್ಕಂಥ ಏನಿದೆ ಸ್ನೇಹಿತರೆ, ಇದು ಮೊದಲ ಮಿನಿ ಕಂಪ್ಯೂಟರ್ ಆಗಿದೆ. ನೋಡಿ PDP 11 ಇದು ಮೊದಲ ಮಿನಿ ಕಂಪ್ಯೂಟರ್ ಆಗಿದೆ. ಅದೇ ರೀತಿ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಿದೆ. ಈ ಕಂಪ್ಯೂಟರ್ಗಳೇನಪ್ಪ ಅಂದರೂ ಅತಿ ಹೆಚ್ಚು ಪ್ರಮಾಣದ ಅಥವಾ ಅತಿ ದೊಡ್ಡ ಪ್ರಮಾಣದಾಗಿರ್ತಕ್ಕಂಥ ದತ್ತಾಂಶವನ್ನು ಶೇಖರಣೆ ಮಾಡಲು ಬಳಸ್ತಕ್ಕಂಥ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್. ಸೊ ಇದನ್ನು ಡಾಟಾಬೇಸ್ ತಯಾರಿಕೆಯಲ್ಲಿ ಯಾವುದರಲ್ಲಿ ಬಳಸ್ತಾರೆ ಸ್ನೇಹಿತರೆ? ಡಾಟಾಬೇಸಲ್ಲಿ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇದನ್ನು ಅದು ಸ್ಟೋರ್ ಮಾಡೋಕ್ಕೆ ಅದನ್ನು ಬಳಸ್ತಾರೆ. ಹಾಗಾದರೆ ಯಾವ ವಲಯದಲ್ಲಿ ಇದನ್ನು ಪ್ರಸ್ತುತವಾಗಿ ಬಳಸ್ತಾರೆ ಅಂದರೆ ದಟ್ ಈಸ್ ನೋಡಿ ಬ್ಯಾಂಕಿಂಗ್, IT ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರೋ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್. IT ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವ ಕಂಪ್ಯೂಟರ್ ಯಾವುದು ಅಂದಾಗ ದಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್. ನೋಡಿ ಸ್ನೇಹಿತರೆ, ಮೇನ್ ಫ್ರೇಮ್ ಕಂಪ್ಯೂಟರ್. ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಅಂತಿದೆ. ಆಲ್ರೆಡಿ ಸೂಪರ್ ಕಂಪ್ಯೂಟರ್ ಬಗ್ಗೆ ಇವಾಗಲೇ ಹೇಳಿದ್ದೀನಿ ನಾನು. ಸೂಪರ್ ಕಂಪ್ಯೂಟರ್ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಕಂಪ್ಯೂಟರ್ ಯಾವುದು ಸ್ನೇಹಿತರೆ? ದಟ್ ಈಸ್ ಸೂಪರ್ ಕಂಪ್ಯೂಟರ್. ನೋಡಿರಿ ಇವಾಗಲೇ ಹೇಳಿದ್ದೀನಿ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಯಾವುದಿದೆ ಪ್ರೆಸೆಂಟ್? EL ಕ್ಯಾಪಿಟಾನ್ ಅಂತಿದೆ ಸ್ನೇಹಿತರೆ. EL ಕ್ಯಾಪಿಟಾನ್ ಇದು ವಿಶ್ವದ. ಅದೇ ರೀತಿ ಭಾರತ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಯಾವುದು ಸ್ನೇಹಿತರೆ? ಐರಾವತ್ ಇದೆ ನೋಡಿ, ಐರಾವತ್. ಈ ರೀತಿ ಏನಪ್ಪ ಅಂದರು ಎಕ್ಸಾಮಲ್ಲಿ ಭಾಳಷ್ಟು ಲೈಕ್ ಈ ಕ್ವಶನ್ಸ್ ಕೇಳಿದಾನೆ ಈ ರೀತಿ. ನೆಕ್ಸ್ಟ್ ಕ್ವಶನ್ ನಂಬರ್ 41 ನೋಡಿ ಏನಿದೆ. ಕ್ವಶನ್ ನಂಬರ್ 41 TCP/IP ವಿಸ್ತಾರ ರೂಪವನ್ನು ಕೇಳ್ತದೆ ಸ್ನೇಹಿತರೆ. TCP/IP ವಿಸ್ತಾರ ನೋಡಿ ಏನಿದೆ? ಆಪ್ಷನ್ ಎ ಟ್ರಾನ್ಸ್ಮಿಷನ್ ಸೆಂಟ್ರಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೀಕಾಲ್,
ಆಪ್ಷನ್ ಬಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್, ಆಪ್ಷನ್ ಸಿ ಟ್ರಾನ್ಸ್ಮಿಟ್ ಕಂಟ್ರೋಲ್ ಪ್ರೋಗ್ರಾಮ್ ಇಂಟರ್ನೆಟ್ ಪ್ರೋಗ್ರಾಮ್, ಆಪ್ಷನ್ ಡಿ ಟ್ರಾನ್ಸ್ಮಿಟ್ ಸೆಂಟ್ರಲ್ ಪ್ರೋಟೋಕಾಲ್ ಇಂಟರ್ನೆಟ್ ಪ್ರೋಟೋಕಾಲ್. ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಡಿ ಸರಿ, ಬಿ ಮತ್ತು ಸಿ ಸರಿ. ಹಾಗಾದರೆ ಯಾವ ಸರಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ಆನ್ಸರು? ಇಲ್ಲಿ ನೋಡಿ ಬಿ ಮಾತ್ರ ಸರಿ ಆಗುತ್ತೆ. ನೋಡಿ TCPಯ ಫುಲ್ ಫಾರ್ಮ್ ಏನಪ್ಪ ಅಂದಾಗ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್. ಹಾಗಾದರೆ ಇಲ್ಲಿ ಆಪ್ಷನ್ ಬಿ ನೋಡಿ ಸರಿಯಾದ ಉತ್ತರ. ಪ್ರಸ್ತುತವಾಗಿ ನೀವೆಲ್ಲ ಇಂಟರ್ನೆಟನ್ನು ಬಳಸ್ತಾ ಇದ್ರಲ್ಲ, ಅದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಮಾಡೆಲ್ ಯಾವುದು ಅಂದಾಗ TCP ನೋಡಿ. ಓಕೆ, ನಾವೇನು ಇಂಟರ್ನೆಟ್ ಸೌಲಭ್ಯನ ತಗೋತಾ ಇದ್ದೀವಲ್ಲ, ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಮಾಡೆಲ್ ಯಾವುದು ಅಂದಾಗ ದಟ್ ಈಸ್ TCP/IP ಮಾಡೆಲ್ ನೋಡಿ. ಓಕೆ, ಹಾಗಾದರೆ ವಿಶ್ವದ ಮೊದಲ ನೆಟ್ವರ್ಕ್ ಮಾದರಿ ಯಾವುದು, ಫಸ್ಟ್ ನೆಟ್ವರ್ಕ್ ಮಾಡೆಲ್ ಯಾವುದು ಅಂದಾಗ ಅರ್ಪಾನೆಟ್ ಅಂತಿದೆ ಸ್ನೇಹಿತರೆ. ಅರ್ಪಾನೆಟ್ ಇದು ವಿಶ್ವದ ಮೊದಲ ನೆಟ್ವರ್ಕ್ ಮಾದರಿ ನೋಡಿ. ಯಾವುದು? ಅರ್ಪಾನೆಟ್ ನೋಡಿ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತಿದೆ. ಇದನ್ನು 1969ರಲ್ಲಿ ಡಿಸೈನ್ ಮಾಡಿರ್ತಾರೆ ಸ್ನೇಹಿತರೆ, ವಿಂಟ್ ಸರ್ಫ್ ಅಂತಕ್ಕಂಥ ವಿಜ್ಞಾನಿ. ಆ ಕಾರಣಕ್ಕಾಗಿ ಇಂಟರ್ನೆಟ್ನ ಪಿತಾಮಹ ಯಾರು ಅಂತ ಕೇಳಿದಾಗ ವಿಂಟ್ ಸರ್ಫ್ ಅವ್ರಿಗೆ ಕರೀತಾರೆ ನೋಡಿ ಸ್ನೇಹಿತರೆ. ಇಂಟರ್ನೆಟ್ನ ಪಿತಾಮಹ ಯಾರು ಅಂದಾಗ ವಿಂಟ್ ಸರ್ಫ್ ಅವ್ರನ್ನ ಇಂಟರ್ನೆಟ್ನ ಪಿತಾಮಹ ಅಂತ ಕರೀತಾರೆ. ಓಕೆ, ಸೊ ಈ ರೀತಿ ಇಂಟರ್ನೆಟ್ ಮೇಲೆ ಆ್ಯಂಡ್ ನೆಟ್ವರ್ಕ್ ಮೇಲೆ ಕೂಡ ಇತ್ತೀಚೆಗೆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಭಾಳಷ್ಟು ಇದಾವೆ ಸ್ನೇಹಿತರೆ. ಹಾಗಾದರೆ ನೋಡಿ ಕಂಪ್ಯೂಟರ್ ಜಿಕೆಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇದೆ ನೋಡಿ. ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ ಡ್ಯಾಶ್ ರಂದು ಆಚರಿಸುತ್ತಾರೆ? ಆಪ್ಷನ್ ಎ ನವೆಂಬರ್ 1, ಆಪ್ಷನ್ ಬಿ ಡಿಸೆಂಬರ್ 1, ಆಪ್ಷನ್ ಸಿ ಜನವರಿ 1, ಆಪ್ಷನ್ ಡಿ ಮಾರ್ಚ್ 1. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಡಿಸೆಂಬರ್ 1 ನೋಡಿ. ಪ್ರತಿ ವರ್ಷ ಡಿಸೆಂಬರ್ 1ನ ವರ್ಲ್ಡ್ ಕಂಪ್ಯೂಟರ್ ಲಿಟ್ರಸಿ ಡೇ ಅಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ ಅಂತ ಆಚರಣೆ ಮಾಡ್ತಾರೆ ನೋಡಿ ಸ್ನೇಹಿತರೆ ಪ್ರತಿ ವರ್ಷ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 43 ನೋಡಿ. 43ನೇ ಪ್ರಶ್ನೆ ಏನಿದೆ, MICRನ ವಿಸ್ತಾರ ರೂಪ ಯಾವುದು? ನೋಡಿ ಆಪ್ಷನ್ ಎ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್, ಆಪ್ಷನ್ ಬಿ ಮೆಕ್ಯಾನಿಕಲ್ ಇಂಕ್ ಕ್ಯಾರೆಕ್ಟರ್ ರೀಡರ್, ಆಪ್ಷನ್ ಸಿ ಮೆಕ್ಯಾನಿಕಲ್ ಇಂಕ್ ಕ್ಯಾಟ್ರೇಜ್ ರೀಡರ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಸೊ ರೈಟರ್ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ ಎ ನೋಡಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಇಲ್ಲಿ ನೋಡ್ಬೋದು ನೀವು MICRನ ಎಲ್ಲಿ ಬಳಸ್ತಾರೆ ಸರ್? MICR ನೋಡಿ ಇದನ್ನು ಆಲ್ಮೋಸ್ಟ್ ಬ್ಯಾಂಕಿಂಗ್ ವಲಯದಲ್ಲಿ ಬಳಸ್ತಾರೆ ಸ್ನೇಹಿತರೆ. ಬ್ಯಾಂಕಿಂಗ್ ವಲಯದಲ್ಲಿ ಏನಪ್ಪ ಅಂದರು ಅತಿ ಹೆಚ್ಚಾಗಿ ಬಳಕೆ ಮಾಡುವ ಇನ್ಪುಟ್ ಸಾಧನ ಯಾವುದು ಅಂತ ಕೇಳಿದಾಗ ನೋಡಿ ಇದು ಇನ್ಪುಟ್ ಸಾಧನ ಇದೆ. MICR ಏನಿದೆ ಸ್ನೇಹಿತರೆ, ಇದು ಒಂದು ಇನ್ಪುಟ್ ಸಾಧನ ಇದೆ. ಈ ಇನ್ಪುಟ್ ಸಾಧನ ಅತಿ ಹೆಚ್ಚಾಗಿ ಯಾವ ವಲಯದಲ್ಲಿ ಬಳಸ್ತಾರೆ? MICRನ ಅತಿ ಹೆಚ್ಚಾಗಿ ಯಾವ ವಲಯದಲ್ಲಿ ಬಳಸ್ತಾರೆ ಅಂದರೆ ದಟ್ ಈಸ್ ಬ್ಯಾಂಕಿಂಗ್ ವಲಯದಲ್ಲಿ ಬಳಸ್ತಾರೆ ಸ್ನೇಹಿತರೆ ಇದನ್ನು. ಓಕೆ, ಈ ಬ್ಯಾಂಕಿಂಗ್ ವಲಯದಲ್ಲಿ ಎಲ್ಲ DD ಚಲನ್ ಅಂತ ಇರ್ತಿಲ್ಲ ಸ್ನೇಹಿತರೆ. DD ಆಗಿರ್ಬೋದು ಅಥವಾ ಚಲನ್ ಏನು ಪೇ ಮಾಡ್ತಿರಲ್ಲ ನೀವು, ಸೊ ಅದ್ರ ಮೇಲೆ ಒಂದು ಸ್ಟ್ರಿಪ್ ಏನಿರ್ತಿಲ್ಲ, ಸ್ಟ್ರಿಪ್ ಆ ಸ್ಟ್ರಿಪ್ ಏನಪ್ಪ ಅಂದ್ರೆ ದಟ್ ಈಸ್ MICR. ಆ MICR ಅಂತಕ್ಕಂಥ ಸಾಧನದಿಂದ ಮಾತ್ರ ಸ್ಕ್ಯಾನ್ ಮಾಡಿದಾಗ ಅದು ಫೆಚ್ ಆಗುತ್ತೆ. ಓಕೆ, ಅಥವಾ ಚೆಕ್ ಇರುತ್ತಲ್ಲ, ಆ ಚೆಕ್ ಬುಕ್ ಮೇಲೆ ಏನಪ್ಪ ಅಂತ ಕೂಡ ಒಂದು ಸ್ಟ್ರಿಪ್ ಇರುತ್ತೆ ಸ್ನೇಹಿತರೆ. ಅದ್ರ ಮೇಲೆಲ್ಲ MICR ಈ ಒಂದು ಸಾಧನೆಯಿಂದ ನಾವು ಸ್ಕ್ಯಾನ್ ಮಾಡಿದಾಗ ಮಾತ್ರ ಅದು ಡಾಟಾ ಫೆಚ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇದೇ ರೀತಿ ಇನ್ನೊಂದಿದೆ OCR ಅಂತಿದೆ ಸ್ನೇಹಿತರೆ. OCR ಮೀನ್ಸ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. OCR ಮೀನ್ಸ್ ಏನು ಸ್ನೇಹಿತರೆ? ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತಿದೆ. ಏನು ಸರ್ ಇದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್? ಅಥವಾ ಇದಕ್ಕೆ ರಿಕಾಗ್ನಿಷನ್ ಅಂತ ಕರೀತೀವಿ. ಸೊ ಎಲ್ಲಿ ಬಳಸ್ತಾರೆ ಸರ್ ಇದನ್ನು? OCRನ ಎಲ್ಲಿ ಬಳಸ್ತಾರೆ ಅಂದಾಗ ನೋಡಿ ಆಲ್ಮೋಸ್ಟ್ ಈ OCRಗಳನ್ನು ನೀವೆಲ್ಲ ವಿದ್ಯುತ್ ಶಕ್ತಿ, ಓಕೆ, ನೀವೇನು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಿರಲ್ಲ ಅಲ್ಲಿ ಕೂಡ ಒಂದೊಂದು ಸ್ಟ್ರಿಪ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ಅಲ್ಲಿ OCRನ ಬಳಸ್ತಾರೆ ಸ್ನೇಹಿತರೆ. ಓಕೆ, OCRನ ಎಲ್ಲಿ ಬಳಸ್ತಾರೆ ಸ್ನೇಹಿತರೆ? ಇದು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಬಿಲ್, ವಿದ್ಯುತ್ ಶಕ್ತಿಯ ಬಿಲ್ಗಳ ಪೇ ಮಾಡೋ ಸಮಯದಲ್ಲಿ ಒಂದು ಸ್ಟಿಪ್ ಇರುತ್ತೆ, ಅಲ್ಲಿ OCR ಇರುತ್ತೆ. OCR ಮಷಿನ್ ಸ್ಕ್ಯಾನ್ ಮಾಡಬೇಕು. ಅದೇ ರೀತಿ ಇನ್ಶೂರೆನ್ಸ್ ಬಿಲ್, ಓಕೆ, ಇನ್ಶೂರೆನ್ಸ್ ಬಿಲ್ ಅಲ್ಲೆಲ್ಲ ಪೇ ಮಾಡಬೇಕಾದ್ರೆ ಒಂದು ಸ್ಟಿಪ್ ಇರುತ್ತೆ, ಅಲ್ಲಿ ಈ OCRಲಿಂದ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ಶೂರೆನ್ಸ್ ಬಿಲ್, ಓಕೆ, ವಿದ್ಯುತ್ ಶಕ್ತಿ ಬಿಲ್ ಆಗಿರೋ ಅಥವಾ ಟೆಲಿಫೋನ್ ಬಿಲ್ ಅಲ್ಲೆಲ್ಲ ಯಾವ ಒಂದು ಇನ್ಪುಟ್ ಸಾಧನ ಬಳಸ್ತಾರೆ ಅಂದಾಗ ದಟ್ ಈಸ್ OCR ನೋಡಿ, ದಟ್ ಈಸ್ OCR. ಇದೇ ರೀತಿ ಇನ್ನೊಂದು ಸಾಧನ ಇದೆ, ಇನ್ಪುಟ್ ಸಾಧನ ಯಾವುದು ಅಂದಾಗ ದಟ್ ಈಸ್ OMR ಅಂತಕ್ಕಂಥ ಸಾಧನ ಇದೆ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತು OMR ಮೀನ್ಸ್ ಹಾಳೆಯ ಮೇಲೆ ಚುಕ್ಕೆಗಳನ್ನು ಗುರುತಿಸಲು ಏನಪ್ಪ ಅಂದ್ರೆ ಒಂದು ಸಾಧನ ಬಳಸ್ತಾರೆ, ದಟ್ ಈಸ್ OMR. ಇತ್ತೀಚೆಗೆ ನೀವೆಲ್ಲ ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀರಿ, ಅಲ್ಲೆಲ್ಲ OMR ಶೀಟ್ ಏನಪ್ಪ ಅಂದ್ರೆ ನಿಮ್ಗೆ ಕೊಟ್ಟಿರ್ತಾರೆ. ಆ OMRನ ಸ್ಕ್ಯಾನ್ ಮಾಡೋ ಸಲಕ್ಕೆ OMR ಅಂತಕ್ಕಂಥ ಒಂದು ಮಷೀನ್ ಇದೆ ಸ್ನೇಹಿತರೆ. ಸೊ OMR ಫುಲ್ ಫಾರ್ಮ್ ಏನು ಸ್ನೇಹಿತರಲ್ಲಿ? ಆಪ್ಟಿಕಲ್
ಮಾರ್ಕ್ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ ರಿಕಗ್ನಿಷನ್ ಅಂತ ಕೊಟ್ಟಿದ್ದಾನೆ ಕೆಲವೊಂದು ಬುಕ್ಕಲ್ಲಿ. ಸೊ OMR ಮೀನ್ಸ್ ಏನು ಸ್ನೇಹಿತರೆ, ಆಪ್ಟಿಕಲ್ ಮಾರ್ಕ್ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್. ಸೊ ಇದನ್ನು ಏನಪ್ಪ ಅಂದರು ಹಾಳೆ ಮೇಲೆ ಚುಕ್ಕೆಗಳನ್ನು ಗುರುತಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ MICR. ನೆಕ್ಸ್ಟ್ ಕ್ವಶನ್ ನಂಬರ್ 44 ನೋಡಿ ಏನಿದೆ 44ನೇ ಪ್ರಶ್ನೆ. ದ್ವಿಮಾನ ಸಂಖ್ಯೆ, ಏನು ದ್ವಿಮಾನ ಸಂಖ್ಯೆ ಕೊಟ್ಟಿದ್ದಾನಿಲ್ಲ, ಈ ದ್ವಿಮಾನ ಸಂಖ್ಯೆಯನ್ನು ಅಷ್ಟಮಾನ ಸಂಖ್ಯೆಗೆ ಪರಿವರ್ತಿಸಿದಾಗ ಬರುವ ಉತ್ತರ ಯಾವುದು ಅಂತ ಕೇಳ್ತದೆ. ನೋಡಿ ಇಲ್ಲಿ ಬೈನರಿಲಿ ಒಂದು ನಂಬರನ್ನು ಕೊಟ್ಟಿದ್ದಾನೆ, ಅದನ್ನು ಆಕ್ಟಲ್ ನಂಬರಲ್ಲಿ ಕನ್ವರ್ಟ್ ಮಾಡಿ ಅಂತ ಕೇಳ್ತದೆ. ನೋಡಿ ಆಪ್ಷನ್ ಏನಿದೆ, 444 ಟು ದಿ ಬೇಸ್ 8, ಆಪ್ಷನ್ ಬಿ 454 ಟು ದಿ ಬೇಸ್ 8, ಆಪ್ಷನ್ ಸಿ 555 ಟು ದಿ ಬೇಸ್ 8 ಆ್ಯಂಡ್ ಆಪ್ಷನ್ ಡಿ 545 ಟು ದಿ ಬೇಸ್ 8. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ ಅಂದಾಗ, ಇಲ್ಲಿ ನೋಡಿ ಈ ಕೊಟ್ಟಿರ್ತಕ್ಕಂಥ ಬೈನರಿಯನ್ನು ಆಕ್ಟಲ್ ಕನ್ವರ್ಟ್ ಯಾವ ರೀತಿ ಮಾಡ್ಬೇಕು ಇಲ್ಲಿ ಹೇಳ್ಕೊಡ್ತೀನಿ. ನೋಡಿ ಈ ಕೊಟ್ಟಿರ್ತಕ್ಕಂಥ ಬೈನರಿ ಏನಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಬೈನರಿ ಡಿಜಿಟನ್ನು ಗ್ರೂಪ್ ಆಫ್ 3 ಬಿಟ್ಸ್ ಮಾಡ್ಬೇಕು ಸ್ನೇಹಿತರೆ, 3 ಬಿಟ್ಗಳ ಸಮೂಹ ಮಾಡ್ಬೇಕು ಸ್ನೇಹಿತರೆ. ಏನು ಮಾಡ್ಬೇಕು, ಇದರ ಈ ನಂಬರ್ ಕೊಟ್ಟಿದ್ದಾರಲ್ಲ ಇದರ 3 ಬಿಟ್ಗಳ ಸಮೂಹ ಮಾಡಬೇಕು, 3 ಬಿಟ್ಗಳ ಸಮೂಹ ಜೋಡಣೆ ಮಾಡ್ಬೇಕು. ಈಗ ಯಾವ ರೀತಿ ಮಾಡ್ಬೇಕು ಸರ್, ನೋಡಿ ರೈಟ್ ಟು ಲೆಫ್ಟ್ ಈ ನಂಬರ್ ಕೊಟ್ಟಿದ್ದಾನೆ ಇದನ್ನು ಜೋಡಣೆ ಮಾಡ್ಬೇಕು. ನೋಡಿ ಇಲ್ಲಿ 101 ಇದೆನಾ, ಇಲ್ಲಿ ಇದನ್ನು ಜೋಡಿ ಮಾಡಬೇಕು. ಅದೇ ರೀತಿ ಈ ಕಡೆ ಕೂಡ 101 ಇದನ್ನು ಜೋಡಿ ಮಾಡಬೇಕು ಆ್ಯಂಡ್ ಈ ಕಡೆ ಕೂಡ 101. ಈ ರೀತಿ 3 ಬಿಟ್ಗಳ ಜೋಡಣೆ ಮಾಡಬೇಕು. ಜೋಡಣೆ ಮಾಡಿದಾಗ ಏನು ಮಾಡ್ಬೇಕು ಸ್ನೇಹಿತರೆ, ಈ ಪ್ರತಿಯೊಂದು 10 ಕೆಳಗಡೆ 1 to 4 ಬರೀಬೇಕು ಸ್ನೇಹಿತರೆ. ರೈಟ್ಲಿಂದ ಲೆಫ್ಟಿಗೆ ಬರೀಬೇಕು. ನೋಡಿ ಯಾವ ರೀತಿ ಬರೀಬೇಕು, 1 2 4 1 2 4 1 2 4 ಈ ರೀತಿ ಬರೆದಾಗ ಏನು ಮಾಡಬೇಕಂದ್ರೆ 1 ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಮಾತ್ರ ಕನ್ಸಿಡರ್ ಮಾಡ್ಬೇಕು ಸ್ನೇಹಿತರೆ. 0 ಕೆಳಗಡೆ ಇರ್ತಕ್ಕಂಥ ನಂಬರ್ಗಳನ್ನು ಇಗ್ನೋರ್ ಮಾಡಬೇಕು. ಹಾಗಾದರೆ ಸರ್ 0 ಕೆಳಗಡೆ ಯಾವ್ಯಾವ ನಂಬರ್ ಇದ್ದಾವೆ ನೋಡಿ, 0 ಕೆಳಗಡೆ ಯಾವ್ಯಾವ ನಂಬರ್ ಇದ್ದಾಗ ಇದು ಲೈಕ್ 2 ಇದೆ, 2 ಡಿಲೀಟ್ ಮಾಡ್ಬೇಕು ಸ್ನೇಹಿತರೆ, ಕನ್ಸಿಡರ್ ಮಾಡಬಾರ್ದು. 0 ಕೆಳಗಡೆ 2 ಇದೆ, ಇಲ್ಲಿ ಕೂಡ 0 ಕೆಳಗಡೆ 2 ಇದೆ. ಈ ನಂಬರ್ಗಳನ್ನು ಆ್ಯಡ್ ಮಾಡಬಾರ್ದು, ಉಳ್ಕಿದೆಲ್ಲ ನಂಬರ್ಗಳನ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ 101 ಏನಿದೆ, ಇಲ್ಲಿ 4+1 ಅಂತಿದೆ, ಇದನ್ನು ಆ್ಯಡ್ ಮಾಡಬೇಕು. ಇಲ್ಲಾಯಿತು 5. ಅದೇ ರೀತಿ ಇಲ್ಲಿ ಕೂಡ 1 ಕೆಳಗಡೆ 4 ಇದೆ, ಇಲ್ಲಿ ಕೂಡ 1 ಕೆಳಗಡೆ 1 ಇದೆ. ಸೊ 4 + 5 5. ಅದೇ ರೀತಿ ಇಲ್ಲಿ ಕೂಡ ನೋಡಿ 1 ಕೆಳಗಡೆ 4 ಇದೆ, 1 ಕೆಳಗಡೆ 1 ಇದೆ. ಸೊ 4 + 5 5. ಹಾಗಾದರೆ ಸರಿಯಾದ ಉತ್ತರ ನೋಡಿ 555ರ ಮೂಲ 8 ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಸರಿಯಾದ ಆಪ್ಷನ್ ಯಾವುದು ಇಲ್ಲಿ ನೋಡಿ, ಯಾವುದಾಗುತ್ತೆ ಸರಿಯಾದ ಆಪ್ಷನ್ ಇಲ್ಲಿ ನೋಡಿ 555 555 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಓಕೆ, ಸೊ ಈ ರೀತಿ ಕನ್ವರ್ಟ್ ಮಾಡ್ಬೇಕು ಸ್ನೇಹಿತರೆ, ಯಾವುದರಿಂದ ಬೈನರಿ ಟು ಆಕ್ಟಲ್, ಬೈನರಿ ಟು ಆಕ್ಟಲ್ ಈ ರೀತಿ ಮಾಡಬೇಕು. ಓಕೆ, ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ನೋಡಿ, 45ನೇ ಪ್ರಶ್ನೆ ಏನಿದೆ ನೋಡಿ ಸ್ನೇಹಿತರೆ. ನೋಡಿ ಈ ಒಂದು ಲಾಜಿಕ್ ಗೇಟ್ ಕೊಟ್ಟಿದ್ದಾನೆ. ಈ ಕಂಪ್ಯೂಟರಲ್ಲಿ ಬಂದಾಗ ಲಾಜಿಕ್ ಗೇಟ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇದು ಯಾವ ಗೇಟ್ಗೆ ಉದಾಹರಣೆ ಆಗಿದೆ ಅಂತ ಕೇಳ್ತಾನೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ ಆಲ್ರೆಡಿ, ಈ ಚಿತ್ರವನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ನೋಡಿ ಆಪ್ಷನ್ ಎ ನ್ಯಾಂಡ್ ಗೇಟ್, ಆಪ್ಷನ್ ಬಿ XOR ಗೇಟ್, ಆಪ್ಷನ್ ಸಿ XNOR ಗೇಟ್, ಆಪ್ಷನ್ ಡಿ NOR ಗೇಟ್. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದಟ್ ಈಸ್ XOR ಗೇಟ್ ಆಗುತ್ತೆ ಸ್ನೇಹಿತರೆ. ಯಾವುದಾಗುತ್ತೆ, XOR ಗೇಟ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರಲ್ಲಿ. ನೋಡಿ XOR ಗೇಟ್ನ ಇದು ಒಂದು ಚಿತ್ರ ಇದೆ. ಅದೇ ರೀತಿ ಈ XOR ಗೇಟಿಗೆ ಏನಪ್ಪ ಅಂದ್ರೆ ಒಂದು ಬಬಲನ್ನು ಆ್ಯಡ್ ಮಾಡಿದಾಗ ದಟ್ ಈಸ್ XNOR ಗೇಟ್ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ ಸ್ನೇಹಿತರೆ, XNOR ಗೇಟ್ ಆಗುತ್ತೆ. ಇದು XNOR ಗೇಟ್ ನೋಡಿ, XNOR. ಅದೇ ರೀತಿ NOR ಗೇಟ್ ಯಾವುದು, NOR ಗೇಟ್ ಯಾವುದು ಅಂದಾಗ ಸ್ನೇಹಿತರೆ, NOR ಗೇಟ್ ಸಿಂಪಲ್ ಆಗಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದಾಗ ಇದನ್ನು NOR ಗೇಟ್ ಅಂತ ಕರೀತಾರೆ ಸ್ನೇಹಿತರೆ. ನ್ಯಾಂಡ್ ಗೇಟ್ ಸರ್ ಯಾವುದು, ನ್ಯಾಂಡ್ ಗೇಟ್ ನೋಡಿ ಸ್ನೇಹಿತರೆ, ಆ್ಯಂಡ್ ಗೇಟ್ನ ಎಕ್ಸ್ಟೆಂಡೆಡ್ ಇರುತ್ತೆ, ಆ ಕಾರಣಕ್ಕಾಗಿ ಈ ರೀತಿ ಬಂದುಬಿಟ್ಟು ಈ ರೀತಿ ಬಬಲ್ಸ್ ಬರುತ್ತೆ ಇರುತ್ತೆ. ನೋಡಿ ಲಾಜಿಕ್ ಗೇಟ್ ಅಂದಾಗ ನೀವು ಏನು ನೆನ್ಪಿಡ್ಬೇಕು ಅಂದಾಗ, ಈ ಲಾಜಿಕ್ ಗೇಟ್ಸಲ್ಲಿ ಬಂದಾಗ ತಾವು ಓದ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂದಾಗ ತಾವು ಏನು ಓದಬೇಕಂದ್ರೆ ಈ ಲಾಜಿಕ್ ಗೇಟ್ ಏನಪ್ಪ ಅಂದ್ರೆ ಗೇಟ್ ಇದೆಯಲ್ಲ, ಗೇಟನ್ನು ನೆನ್ಪಿಡಬೇಕು. ಅದೇ ರೀತಿ ಟ್ರೂತ್ ಟೇಬಲ್ ನೋಡಿ, ಒಂದು ಗೇಟನ್ನು ನೆನ್ಪಿಡಬೇಕು, ಅದೇ ರೀತಿ ಟ್ರೂತ್ ಟೇಬಲ್ ಅಂತ ಇರುತ್ತೆ ಸ್ನೇಹಿತರೆ. ಅವುಗಳನ್ನು ನೀವು ಉರಿದಾಗ ಮಾತ್ರ ಈಸಿಯಾಗಿ ಇಂಥ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 45th ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ನೋಡಿ, 46ನೇ ಪ್ರಶ್ನೆ ಏನಿದೆ, ಇದು ಉನ್ನತ ಮಟ್ಟದ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಅನುವಾದಿಸುತ್ತದೆ ಮತ್ತು ಸಂಪೂರ್ಣ ಕಾರ್ಯಕ್ರಮವನ್ನು ಒಂದೇ ಬಾರಿ ಅನುವಾದಿಸುತ್ತದೆ. ಓಕೆ ನೋಡಿ, ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಸಿ ಲೋಡರ್, ಆಪ್ಷನ್ ಡಿ ಲಿಂಕರ್. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ, ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ದಟ್ ಈಸ್ ಕಂಪೈಲರ್. ನೋಡಿ ಈ ಕಂಪೈಲರ್ ಏನು ಮಾಡುತ್ತೆ ಅಂದರೆ, ಈ ಕಂಪೈಲರ್ ಸರ್ ನೋಡಿ ಹೈ ಲೆವೆಲ್ ಲ್ಯಾಂಗ್ವೇಜ್ನಿಂದ ಮಷೀನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡುತ್ತೆ ಸ್ನೇಹಿತರೆ.
ಕನ್ವರ್ಟ್ ಮಾಡಬೇಕಾಗಿದ್ದರೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರೋಗ್ರಾಮನ್ನು ಒಂದೇ ಸಮಯದಲ್ಲಿ ಮಾಡುತ್ತೆ ಸ್ನೇಹಿತರೆ. ಸಂಪೂರ್ಣ ಪ್ರೋಗ್ರಾಮನ್ನು ಒಂದೇ ಸಮಯದಲ್ಲಿ ಮಾಡುತ್ತದೆ. ಆ ಕಾರಣಕ್ಕಾಗಿ ಈ ಕಂಪೈಲರ್ ವೇಗ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಕಂಪೈಲರ್ ವೇಗ ಹೆಚ್ಚಾಗಿರುತ್ತದೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಇಂಟರ್ಪ್ರಿಟರ್ ಅಂತಿದೆ. ಹಾಗಾದರೆ ಇಂಟರ್ಪ್ರಿಟರ್ ಏನು ಕಾರ್ಯ ಮಾಡುತ್ತೆ ಸ್ನೇಹಿತರೆ? ನೋಡಿ, ಇಂಟರ್ಪ್ರಿಟರ್ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಏನು ಮಾಡುತ್ತೆ ಸ್ನೇಹಿತರೆ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾಡುತ್ತೆ. ಆದರೆ ಒಂದೊಂದು ಸಾಲುಗಳಾಗಿ ಇದನ್ನು ಏನು ಮಾಡುತ್ತೆ ಸ್ನೇಹಿತರೆ? ಪ್ರೋಗ್ರಾಮನ್ನು ಕನ್ವರ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಇದರ ವೇಗ ಏನಿರುತ್ತೆ ಸ್ನೇಹಿತರೆ? ಕಡಿಮೆ ಇರುತ್ತೆ. ನೋಡಿ, ಯಾವುದರದ್ದು? ಇಂಟರ್ಪ್ರಿಟರ್. ಅದೇ ರೀತಿ ಇಲ್ಲಿ ಆಪ್ಷನ್ ಸಿ ಅಂದರೆ ಡಿ ಅಂತಿದೆ. ಏನು ಮಾಡುತ್ತೆ ಸರ್ ಇದು? ಲೋಡರ್ ಆ್ಯಂಡ್ ಲಿಂಕರ್ ಕಂಪ್ಯೂಟ್ರಲ್ಲಿ. ನೋಡಿ, ಲೋಡರ್ ಲಿಂಕರ್ ಏನು ಮಾಡುತ್ತೆ ಸ್ನೇಹಿತರೆ? ಕಂಪ್ಯೂಟರ್ ಪ್ರೋಗ್ರಾಮ್ ಟೈಪ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಆ ಒಂದು ಸೋರ್ಸ್ ಕೋಡನ್ನು, ಆ ಒಂದು ಆಬ್ಜೆಕ್ಟ್ ಕೋಡನ್ನು ಸೋರ್ಸ್ ಕೋಡಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕಾರ್ಯ ಇವೆರಡು ಮಾಡ್ತಾ ಇರ್ತವೆ ಸ್ನೇಹಿತರೆ. ಯಾವುದು? ಆಬ್ಜೆಕ್ಟ್ ಕೋಡಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಕೋಡನ್ನು ಏನು ಮಾಡುತ್ತೆ ಸ್ನೇಹಿತರೆ? ಇದು ಸೋರ್ಸ್ ಕೋಡಾಗಿ ಪರಿವರ್ತನೆ ಮಾಡುತ್ತದೆ. ಅದೇ ರೀತಿ ದೊಡ್ಡ ಪ್ರಮಾಣದಾಗಿರ್ತಕ್ಕಂಥ ಪ್ರೋಗ್ರಾಮ್ಗಳನ್ನು ಚಿಕ್ಕ ಘಟಕಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ ಅಂದರೆ ದಟ್ ಈಸ್ ಲೋಡರ್ ಆ್ಯಂಡ್ ಲಿಂಕರ್. ನೋಡಿ ಸ್ನೇಹಿತರೆ, ಆ ಪ್ರೋಗ್ರಾಮ್ಗಳನ್ನು ಲೋಡ್ ಮಾಡಲಿಕ್ಕೆ ಏನಪ್ಪ ಅಂದರೂ ಕಾರ್ಯವನ್ನು ಮಾಡಿಸ್ತದೆ. ದಟ್ ಈಸ್ ವಾಟ್ ಲೋಡರ್ ಆ್ಯಂಡ್ ಲಿಂಕರ್. ಓಕೆ, ಇದು ಕಂಪ್ಯೂಟರ್ ಸಾಫ್ಟ್ವೇರ್ ಚಾಪ್ಟರ್ಗೆ ಸಂಬಂಧಿಸ್ತಕ್ಕಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ ಏನಿದೆ, 47ನೇ ಪ್ರಶ್ನೆ. ಭಾರತವು ತನ್ನದೇ ಆದ ಕಂಪ್ಯೂಟರ್ ಕಾರ್ಯಾಚರಣೆ ಹೊಂದಿದೆ. ಹಾಗಾದರೆ ಅದರ ಹೆಸರು ಮತ್ತು ಅಭಿವೃದ್ಧಿ ಪಡಿಸಿದವರು ಯಾರು? ನೋಡಿ, ಆಪ್ಷನ್ ಎ ಸೋಲಾರಿಸ್ ಸನ್ ಮೈಕ್ರೋ ಸಿಸ್ಟಮ್, ಆಪ್ಷನ್ ಬಿ ಆ್ಯಪಲ್, ಆಪ್ಷನ್ ಸಿ ಯುನಿಕ್ಸ್, ಆಪ್ಷನ್ ಡಿ ಬಾಸ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಬಾಸ್ ಅಂತಕ್ಕಂಥ ಇದೆ, ಬಾಸ್. ಸೊ ನೋಡಿ, ಬಾಸ್ ಅಂದಾಗ ಏನು? ನಮ್ಮ ಭಾರತದವ್ರು ಏನು ಮಾಡಿದ್ದಾರೆ ಸ್ನೇಹಿತರೆ? ತನ್ನದೇ ಆದಂಥ ಒಂದು ಆಪ್ರೇಟಿಂಗ್ ಸಿಸ್ಟಮನ್ನು ಲಾಂಚ್ ಮಾಡಿದರು. ಯಾವ ವರ್ಷ? 2007ರಲ್ಲಿ ಬಾಸ್ ಅಂತಕ್ಕಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಯಾವ ವರ್ಷ ನೋಡಿ? 2007ರಲ್ಲಿ. ಓಕೆ, ಬಾಸ್ನ ವಿಸ್ತಾರ ರೂಪ ಯಾವುದು ಅಂದಾಗ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್. ಹಾಗಾದರೆ ಸರ್ ಇದನ್ನು ಯಾರು ಅಭಿವೃದ್ಧಿ ಪಡಿಸಿದ್ದಾರೆ? ಇಲ್ಲಿ ನೋಡಿ, ಆಲ್ರೆಡಿ CDSC ಅಂತಿದೆ. CDSC ಮೀನ್ಸ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತಿದೆ. ಇದನ್ನು 1989ರಲ್ಲಿ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಏನು ಉದ್ದೇಶ ಸರ್ CDSC? ಇದು ಎಲ್ಲಿದೆ ಅಂದಾಗ ಪುಣೆಯಲ್ಲಿದೆ ಸ್ನೇಹಿತರೆ. ಏನು ಉದ್ದೇಶ ಸರ್ ಇದು ಏನು ಮಾಡುತ್ತೆ ಸ್ನೇಹಿತರೆ? ನಮ್ಮ ಭಾರತದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸೋದು ಅಥವಾ ತಂತ್ರಜ್ಞಾನವನ್ನು ಏನಪ್ಪ ಅಂದರೂ ಮುಂದುವರಿಸ್ತಕ್ಕಂಥ ಒಂದು ಕಾರ್ಯ ಮಾಡ್ತಾ ಇದೆ. ದಟ್ ಈಸ್ CDSC ಅಂತಿದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಓಕೆ, ಆಮೇಲೆ ಸೋಲಾರಿಸ್ ಅಂತಿದೆ, ಇದು ಸನ್ ಮೈಕ್ರೋ ಸಿಸ್ಟಮ್ ಇದೆ, ಆ್ಯಪಲ್ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆ, ಸೊ ಭಾರತದ ಸ್ವಂತ ಆದಂದಾಗ ಬಾಸ್ ಅಂತಿದೆ ನೋಡಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ ನೋಡಿ, ಎಷ್ಟನೇ ಪ್ರಶ್ನೆ ಇದೆ ಇದು? 48. 2 ನೆಟ್ವರ್ಕ್ಗಳನ್ನು ಕನೆಕ್ಟ್ ಮಾಡಲು ಬಳಸುವ ಸಾಧನ ಯಾವುದು? ಈ ಕೆಳಗಿನಲ್ಲಿ ಯಾವುದೇನಪ್ಪ ಅಂದ್ರೆ 2 ನೆಟ್ವರ್ಕ್ಗಳನ್ನು ಜೋಡಣೆ ಮಾಡುತ್ತೆ ಅಂತ ಕೇಳ್ತದೆ. ಹಾಗಾದರೆ ಆಪ್ಷನ್ ಎ ನೋಡಿ ರಿಪೀಟರ್, ಆಪ್ಷನ್ ಬಿ ಮಾಡಮ್, ಆಪ್ಷನ್ ಸಿ ಬ್ರಿಡ್ಜ್, ಆಪ್ಷನ್ ಡಿ ಸ್ವಿಚ್ ಅಂತಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರಲ್ಲಿ? ಇಲ್ಲಿ ಸರಿಯಾದ ಉತ್ತರ ನೋಡಿ ಬ್ರಿಡ್ಜ್ ಅಂತ ಆಗುತ್ತೆ ಸ್ನೇಹಿತರೆ. ಬ್ರಿಡ್ಜ್ ಏನು ಮಾಡುತ್ತೆ ಸರ್ ಬ್ರಿಡ್ಜ್ ನೆಟ್ವರ್ಕಲ್ಲಿ? ನೋಡಿ, ನೆಟ್ವರ್ಕಿಂಗ್ ಸಾಧನ ಅಂದಾಗ 2 ನೆಟ್ವರ್ಕ್ಗಳನ್ನು ಏನಪ್ಪ ಅಂದರೂ ಜೋಡಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಸಾಧನ ಯಾವುದು ಅಂದಾಗ ದಟ್ ಈಸ್ ಬ್ರಿಡ್ಜ್. ನೋಡಿ, ಈ ಬ್ರಿಡ್ಜ್ ಏನು ಮಾಡುತ್ತೆ ಸ್ನೇಹಿತರೆ? ಈ ನೆಟ್ವರ್ಕ್ಗಳ ಮೂಲಕ ಏನಪ್ಪ ಅಂದ್ರೆ ಕಂಪ್ಯೂಟರ್ಗಳನ್ನು PC ಏನು ಮಾಡ್ಬೋದು? ನಾವು ಕನೆಕ್ಟ್ ಮಾಡ್ಬೋದು ಸ್ನೇಹಿತರೆ. PC ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಆದಾಗ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಈ ನೆಟ್ವರ್ಕ್ಗಳಲ್ಲಿ ಟ್ರಾಫಿಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಟ್ರಾಫಿಕನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಸಾಧನ ಯಾವುದು ಅಂದಾಗ ದಟ್ ಈಸ್ ಬ್ರಿಡ್ಜ್. ನೋಡಿ, ಬ್ರಿಡ್ಜ್. ಓಕೆ, ಅದೇ ರೀತಿ ರಿಪೀಟರ್ ಅಂತಿದೆ. ರಿಪೀಟರ್ ನೋಡಿ, ಇಲ್ಲಿ ಒಂದು ಸಾಧನದಾಗ ಇನ್ನೊಂದು ಸಾಧನಕ್ಕೆ ಏನಪ್ಪ ನೆಟ್ವರ್ಕ್ ಮೂಲಕ ಜೋಡಣೆ ಮಾಡ, ಅಥವಾ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಮೂಲಕ ಜೋಡಣೆ ಮಾಡಿದಾಗ ಆ ಸಿಗ್ನಲ್ಗಳೇನಪ್ಪ ಅಂದ್ರೆ ಯಥಾವತ್ತಾಗಿ ಇನ್ನೊಂದು ಸಾಧನಕ್ಕೆ ಹೋಗ್ಬೇಕು. ಅದು ಯಾವುದಂದ್ರೆ ರಿಪೀಟರ್. ನೋಡಿ, ರಿಪೀಟರ್ ಏನು ಕೆಲಸ ಮಾಡುತ್ತೆ ಸ್ನೇಹಿತರೆ? ಸಿಗ್ನಲ್ಗಳನ್ನು ಬೂಸ್ಟ್ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ? ದಟ್ ಈಸ್ ರಿಪೀಟರ್. ಅದೇ ರೀತಿ ನೋಡ್ಬೋದು ಮಾಡಮ್ ಅಂತಿದೆ. ಮಾಡಮ್, ಹಾಗಾದ್ರೆ ಸರ್ ಮಾಡಮ್ ಏನು ಕಾರ್ಯ ಮಾಡುತ್ತೆ? ನೋಡಿ, ಮಾಡಮ್ ಅಂದಾಗ ಮಾಡ್ಯುಲೇಟರ್ 2 ಪ್ರಕಾರ ಆಗಿದೆ. ಒಂದು ಮಾಡ್ಯುಲೇಟರ್, ಇನ್ನೊಂದು ಡಿಮಾಡ್ಯುಲೇಟರ್. ಆ್ಯಕ್ಚುಲಿ ಮಾಡ್ಯುಲೇಟರ್ ಕಾರ್ಯ ಏನಪ್ಪ ಅಂದರು ಈ ಡಿಜಿಟಲ್ ರೂಪದಲ್ಲಿರ್ತಕ್ಕಂಥ ಸಿಗ್ನಲ್ಗಳನ್ನು
ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದು, ಅದೇ ರೀತಿ ಅನಲಾಗಲ್ಲಿರ್ತಕ್ಕಂಥ ಸಿಗ್ನಲ್ಗಳನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋದು, ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್. ಈ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ನೆಟ್ವರ್ಕ್ನ ಸಾಧನ ಯಾವುದು ಅಂದಾಗ ದಟ್ ಈಸ್ ಮಾಡೆಮ್ ನೋಡಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಸ್ವಿಚ್ ಅಂತಿದೆ, ಸ್ವಿಚ್ ಅಂದಾಗ ಸ್ನೇಹಿತರೆ ಇಲ್ಲಿ ಬಹು ಕಂಪ್ಯೂಟರ್ಗಳನ್ನು ಒಂದೇ ಏನಪ್ಪ ಅಂದ್ರೆ ಪ್ಲೇಸಲ್ಲಿ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸ್ವಿಚ್ ಅಂತ ಕರೀತಾರೆ ಸ್ನೇಹಿತರೆ, ಸ್ವಿಚ್. ಇದನ್ನು ಕೂಡ ಪ್ರಸ್ತುತವಾಗಿ ಲ್ಯಾನ್ ಕನೆಕ್ಷನಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವ ನೆಟ್ವರ್ಕ್ ಸಾಧನ ಯಾವುದು ಅಂದಾಗ ದಟ್ ಈಸ್ ಸ್ವಿಚ್ ನೋಡಿ. ಓಕೆ, ಇದು ನೆಕ್ಸ್ಟ್ ಪ್ರಶ್ನೆ ನೋಡಿ 49 ಕ್ವಶನ್ ನಂಬರ್ 49 ನೋಡಿ ಏನಿದೆ, ಈ ಕೆಳಗೆ ಯಾವುದು ವೆಬ್ ಬ್ರೌಸರ್ಗೆ ಉದಾಹರಣೆ ಆಗಿದೆ ನೋಡಿ. ಗೂಗಲ್, ಆಪ್ಷನ್ ಬಿ ಗೂಗಲ್ ಕ್ರೋಮ್, ಆಪ್ಷನ್ ಸಿ ಯಾಹೂ, ಆಪ್ಷನ್ ಡಿ ಡಕ್ ಡಕ್ಗು. ಹಾಗಾದರೆ ಇಲ್ಲಿ ಯಾವುದಾಗಿದೆ ಉದಾಹರಣೆ ನೋಡಿ, ಇಲ್ಲಿ ವೆಬ್ ಬ್ರೌಸರ್ ಅಂತ ಕೇಳ್ತದೆ ಸ್ನೇಹಿತರೆ, ವೆಬ್ ಬ್ರೌಸರ್. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದಾಗ ದಟ್ ಈಸ್ ಗೂಗಲ್ ಕ್ರೋಮ್. ಸರಿಯಾದ ಉತ್ತರ ಗೂಗಲ್ ಕ್ರೋಮ್ ನೋಡಿ. ಗೂಗಲ್ ಕ್ರೋಮ್ ಯಾವುದಕ್ಕೆ ಉದಾಹರಣೆ ಆಗಿದೆ? ವೆಬ್ ಬ್ರೌಸರ್ಗೆ ಉದಾಹರಣೆ. ಹುಡುಕಿದೇನಿದೆಲ್ಲ ಗೂಗಲ್, ಯಾಹೂ, ಡಕ್ ಡಕ್ಗು ಇವೆಲ್ಲ ಸರ್ಚ್ ಇಂಜಿನ್ ಇದಾವೆ ಸ್ನೇಹಿತರೆ. ನೋಡಿ ಸರ್ಚ್ ಇಂಜಿನ್ ಅಂದಾಗ ಭಾಳಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದಾನೆ. ಸರ್ಚ್ ಇಂಜಿನಿಗೆ ಉದಾಹರಣೆ ಯಾವುದು